ನಮಸ್ಕಾರ ಸ್ನೇಹಿತರೆ, ಸ್ಟಡಿ ವಿತ್ MD ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಎಲ್ಲ ಚಾಪ್ಟರಿಂದನೂ ಕ್ವಶನ್ಗಳನ್ನ ತಗೊಂಡು ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋ BAO, PC, PSI, RRB, SSC ಸೇರಿದಂತೆ ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿದೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಸ್ಟಡಿ ವಿತ್ MD ಕನ್ನಡಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಅಂದರೆ ಈ ವಿಡಿಯೋದಲ್ಲಿರುವಂಥ ಕ್ವಶನ್ ಅಂದರೆ ಈಗೀಗ ಎಕ್ಸಾಮಲ್ಲಿ ಕೇಳ್ತಿದ್ದಾರಲ್ವ, ಅದೇ ಥರ ಹೊಂದಿಸಿ ಬರೆಯಿರಿ, ಕಾಲಾನುಕ್ರಮ ಅಂದರೆ ಹೇಳಿಕೆ ರೂಪದ ಕ್ವಶನ್ಗಳನ್ನೇ ತೊಗೊಂಡಿದ್ದೀನಿ. ಎಲ್ಲ ಎಕ್ಸಾಮ್ಗಳಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಅಂದರೆ ಇವಾಗ ನಡೆಯುವಂಥ ಎಕ್ಸಾಮ್ಗಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮೊನ್ನೆ PC ಎಕ್ಸಾಮಲ್ಲಿ ಇದೇ ಥರ ಪ್ಯಾಟರ್ನನ್ನು ಕೇಳಿದ್ರು, ನಾನು ಅದೇ ಥರ ತೊಗೊಂಡಿದ್ದೀನಿ. ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ. ಇದೇ ಥರ ಚಾಪ್ಟರ್ ವೈಸ್ ಅಂದರೆ ಸಂವಿಧಾನ, ಕಂಪ್ಯೂಟರು ಎಲ್ಲನೂ ಕೂಡ ಇದೇ ಥರ ಚಾಪ್ಟರ್ ವೈಸ್ ಮಾಡಿದ್ದೀನಿ ನೋಡಿ. ಇದು ಎಲ್ಲ ಚಾಪ್ಟರಿಂದ ಆ್ಯಡ್ ಮಾಡಿದ್ದೀನಿ. ಅದು ಬರೀ ಚಾಪ್ಟರ್ ವೈಸೇ ಇದೆ. ಸಂವಿಧಾನ ಇದೆ ಮತ್ತು ಕಂಪ್ಯೂಟರ್ ಇದೆ, ಎಲ್ಲ ಚಾಪ್ಟರ್ ವೈಸೇ ಇದೆ. ಮತ್ತು ಡೈಲಿ ಕರೆಂಟ್ ಅಫೇರ್ಸ್ ಕೂಡ ವಿಡಿಯೋ ಹಾಕಿದ್ದೀನಿ ನೋಡಿ. ಬನ್ನಿ ಹಾಗಾದರೆ ಮೊದಲನೇ ಕ್ವಶನನ್ನು ನೋಡ್ತಾ ಹೋಗೋಣ. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಈ ಕೆಳಗಿನ ರಾಜವಂಶಗಳನ್ನು ಅವುಗಳ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ಸಾಳವ ವಂಶ, ಸಂಗಮ ವಂಶ, ಅರವೀಡು ವಂಶ, ತುಳುವ ವಂಶ. ಆಪ್ಷನ್ ಹೀಗಿದೆ: 2, 1, 4, 3, 2, 4, 1, 3, 1, 2, 3, 4, 4, 2, 1, 3 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. 2, 1, 4, 3. ವಿಜಯನಗರ ಸಾಮ್ರಾಜ್ಯವನ್ನು ಒಟ್ಟು 4 ರಾಜವಂಶಗಳು ಆಳಿದ್ವು. ಅವುಗಳ ಸರಿಯಾದ ಕ್ರಮ ಅಂದರೆ ಸಂಗಮ ವಂಶ 1336ರಿಂದ 1485 ಅಕ್ಕ ಮತ್ತು ಬುಕ್ಕರಿಂದ ಸ್ಥಾಪನೆ ಆಯಿತು. ಸಾಳುವ ವಂಶ 1485ರಿಂದ 1505 ಸಾಳವ ನರಸಿಂಹನಿಂದ ಸ್ಥಾಪನೆ ಆಯಿತು. ತುಳುವ ವಂಶ 1505ರಿಂದ 1570 ವೀರ ನರಸಿಂಹನಿಂದ ಸ್ಥಾಪನೆ, ಅಂದರೆ ಕೃಷ್ಣದೇವರಾಯ ಇದೇ ವಂಶದವನು. ಅರವೀಡು ವಂಶ 1570ರಿಂದ 1646 ತಿರುಮಲರಾಯನಿಂದ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನು: ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ, ಹೇಳಿಕೆ 1: ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾಗಿದ್ದು ಇವುಗಳ ಉಲ್ಲಂಘನೆಯಾದರೆ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಅಂತ ಹೇಳಿದ್ದಾರೆ. ಎರಡನೇ ಹೇಳಿಕೆ: ಭಾರತದಲ್ಲಿ ವಾಸಿಸುವ ವಿದೇಶಿ ನಾಗರಿಕರಿಗೂ ಸಂವಿಧಾನದ ಎಲ್ಲ ಮೂಲಭೂತ ಹಕ್ಕುಗಳು ಸಮಾನವಾಗಿ ಲಭ್ಯವಿದೆ ಅಂತ ಹೇಳಿದ್ದಾರೆ. ಅಂದರೆ ಭಾರತದಲ್ಲಿ ವಾಸಿಸುವ ವಿದೇಶಿ ನಾಗರಿಕರಿಗೂ ಸಂವಿಧಾನದ ಎಲ್ಲ ಮೂಲಭೂತ ಹಕ್ಕುಗಳು ಸಮಾನವಾಗಿ ಲಭ್ಯವಿವೆ ಅಂತ ಹೇಳಿದ್ದಾರೆ. ಇದಕ್ಕೆ ಆಪ್ಷನ್ ಹೀಗಿದೆ: ಹೇಳಿಕೆ 1 ಮಾತ್ರ ಸರಿಯಾಗಿದೆ, ಹೇಳಿಕೆ 2 ಮಾತ್ರ ಸರಿಯಾಗಿದೆ, ಹೇಳಿಕೆ 1 ಮತ್ತು 2 ಸರಿಯಾಗಿದೆ, ಹೇಳಿಕೆ 1 ಮತ್ತು 2 ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ. 1 ಮಾತ್ರ ಸರಿಯಾಗಿರುತ್ತೆ. ಹೇಳಿಕೆ 1 ಸರಿಯಾಗಿದೆ. ಸಂವಿಧಾನದ ವಿಧಿ 32ರ ಪ್ರಕಾರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದರೆ ನಾಗರಿಕರು ನೇರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬಹುದು. ಹೇಳಿಕೆ 2 ತಪ್ಪಾಗಿದೆ. ಭಾರತದಲ್ಲಿ ವಿದೇಶಿಯರಿಗೆ ಎಲ್ಲ ಹಕ್ಕುಗಳು ಸಿಗುವುದಿಲ್ಲ, ಕೇವಲ ಭಾರತೀಯ ನಾಗರಿಕರಿಗೆ ಮಾತ್ರ ಮೀಸಲಾದ ಕೆಲವು ಪ್ರಮುಖ ವಿಧಿಗಳೆಂದರೆ 15ನೇ ವಿಧಿ, 16ನೇ ವಿಧಿ, 19ನೇ ವಿಧಿ, 29 ಮತ್ತು 30ನೇ ವಿಧಿ. ಇವು ಕೇವಲ ಭಾರತೀಯರಿಗೊಂದೇ ಲಭ್ಯವಾಗಿರುವಂಥವು. ವಿದೇಶಿಯರಿಗೆಲ್ಲರಿಗೂ ಕೂಡ ಲಭ್ಯವಿಲ್ಲ, ಎಲ್ಲ ವಿಧಿಗಳು ಎಲ್ಲರಿಗೂ ಲಭ್ಯವಿಲ್ಲ. ಹಾಗಾಗಿ ಇವು ಭಾರತೀಯರಿಗೋಸ್ಕರನೇ ಇರೋದು. ನೆಕ್ಸ್ಟ್ ಕ್ವಶನ್: ಕರ್ನಾಟಕದ ಪ್ರಮುಖ ಜಲಪಾತಗಳನ್ನು ಅವುಗಳ ಹರಿಯುವ ನದಿಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ಪಟ್ಟಿ 1, ಪಟ್ಟಿ 2 ಕೆಳಗಿದೆ. ಪಟ್ಟಿ 1 ಗಗನಚುಕ್ಕಿ ಮತ್ತು ಭರಚುಕ್ಕಿ, ಗೋಕಾಕ್ ಜಲಪಾತ, ಮಾಗೋಡು ಜಲಪಾತ ಮತ್ತು ಜೋಗ್ ಜಲಪಾತ ಅಂತ ಹೇಳಿದರೆ. ಪಟ್ಟಿ 2 ಶರಾವತಿ ನದಿ, ಬೆಡ್ತಿ ನದಿ, ಕಾವೇರಿ ನದಿ, ಘಟಪ್ರಭಾ ನದಿ ಅಂತ ಹೇಳಿದ್ದಾರೆ. ಆಪ್ಷನ್ ಹೀಗಿದೆ: A3, B4, C2, D1, A3, B1, C4, D2, A1, B4, C2, D3, A4, B3, C1, D4. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. A3, B4, C2, D1 ಆಗುತ್ತೆ. ಗಗನಚುಕ್ಕಿ ಮತ್ತು ಭರಚುಕ್ಕಿ ಶಿವನ ಸಮುದ್ರ ಅಂದರೆ ಕಾವೇರಿ ನದಿಗೆ ಸೃಷ್ಟಿಯಾಗಿದೆ. ಗೋಕಾಕ್ ಜಲಪಾತ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ನದಿಗೆ ಸೃಷ್ಟಿಯಾಗಿದೆ. ಮಾಗೋಡು ಜಲಪಾತ ಉತ್ತರ ಕನ್ನಡ ಜಿಲ್ಲೆ ಬೆಡ್ತಿ ನದಿಗೆ ಇದೆ ಮಾಗೋಡು ಜಲಪಾತ. ಜೋಗ್ ಜಲಪಾತ ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿಗೆ ಸೃಷ್ಟಿಯಾಗಿದೆ. ಹಾಗಾಗಿ ಆಪ್ಷನ್ ಎ ಸರಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನು: ಮಾನವನ ರಕ್ತ ಮತ್ತು ಪರಿಚಲನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ.
ಹೇಳಿಕೆ 1, ಮಾನವನ ದೇಹದಲ್ಲಿರುವ ಕೆಂಪು ರಕ್ತ ಕಣಗಳು ಆಮ್ಲಜನಕವನ್ನು ಸಾಗಿಸುವ ಜವಾಬ್ದಾರಿ ಹೊಂದಿವೆ ಅಂತ ಹೇಳಿದ್ದಾರೆ. ಎರಡನೇ ಹೇಳಿಕೆ, ಅಪಧಮನಿಗಳು ಯಾವಾಗಲೂ ಕೇವಲ ಅಶುದ್ಧ ರಕ್ತವನ್ನು ಮಾತ್ರ ಹೃದಯದಿಂದ ದೇಹದ ಭಾಗಗಳಿಗೆ ಕೊಂಡೊಯ್ಯುತ್ತವೆ ಅಂತ ಹೇಳಿದ್ದಾರೆ. ಆಯ್ಕೆಗಳು ಹೀಗಿದೆ: 1 ಮತ್ತು 2 ಸರಿ, 1 ಮತ್ತು 2 ತಪ್ಪು, 2 ಸರಿ, ಆದರೆ 2 ಸರಿಯಾಗಿದೆ, 1 ತಪ್ಪಾಗಿದೆ ಅಂತ ಹೇಳಿದರೆ ಇಲ್ಲಿ 2 ತಪ್ಪಾಗಿದೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ. 1 ಮಾತ್ರ ಸರಿಯಾಗಿದ್ದು ಹೇಳಿಕೆ 2 ತಪ್ಪಾಗಿರುತ್ತೆ. 1 ಮಾತ್ರ ಹೇಳಿಕೆ ಸರಿ. ಯಾಕೆ ಅಂದರೆ ಕೆಂಪು ರಕ್ತ ಕಣಗಳಲ್ಲಿರುವ ಹಿಮೋಗ್ಲೋಬಿನ್ ಆಮ್ಲಜನಕದ ಸಾಗಣೆಗೆ ಸಹಾಯ ಮಾಡುತ್ತದೆ. ಎರಡನೇ ಹೇಳಿಕೆ ತಪ್ಪು. ಅಪಧಮನಿಗಳು ಸಾಮಾನ್ಯವಾಗಿ ಶುದ್ಧ ರಕ್ತವನ್ನು ಸಾಗಿಸುತ್ತವೆ, ಆದರೆ ಪುಪ್ಪಸ ಅಪಧಮನಿ ಮಾತ್ರ ಇದಕ್ಕೆ ಅಪವಾದವಾಗಿದ್ದು ಇದು ಅಶುದ್ಧ ರಕ್ತವನ್ನು ಸಾಗಿಸ್ತದೆ. ಪುಪ್ಪಸ ಅಪಧಮನಿ ಮಾತ್ರ ಅಶುದ್ಧ ರಕ್ತವನ್ನು ಸಾಗಿಸ್ತದೆ. ಅಪಧಮನಿಗಳು ಎಲ್ಲವೂ ಕೂಡ ಆಕ್ಸಿಜನನ್ನು ಸಾಗಿಸ್ತವು, ಹಾಗಾಗಿ ಇದು ತಪ್ಪಾಗಿರುತ್ತೆ. ನೆಕ್ಸ್ಟ್ ಕ್ವಶನು, ಭಾರತದ GST ಸರಕು ಮತ್ತು ಸೇವಾ ತೆರಿಗೆ ವ್ಯವಸ್ಥೆ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ. ಹೇಳಿಕೆ 1, GST ಮಂಡಳಿಯ ಅಧ್ಯಕ್ಷತೆಯನ್ನು ಭಾರತದ ಪ್ರಧಾನಮಂತ್ರಿಗಳು ವಹಿಸುತ್ತಾರೆ ಅಂತ ಹೇಳಿದರೆ. ಎರಡನೇ ಹೇಳಿಕೆ, GST ಒಂದು ಪರೋಕ್ಷ ತರಹದ ತೆರಿಗೆಯಾಗಿದ್ದು ಇದು ಒಂದು ದೇಶ, ಒಂದು ಮಾರುಕಟ್ಟೆ, ಒಂದು ತೆರಿಗೆ ಎಂಬ ಧ್ಯೇಯ ಹೊಂದಿದೆ ಅಂತ ಹೇಳಿದ್ದಾರೆ. ಆಪ್ಷನ್ ಹೀಗಿದೆ: ಹೇಳಿಕೆ 1 ಮತ್ತು 2 ಸರಿ, ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, ಹೇಳಿಕೆ 1 ಮತ್ತು 2 ತಪ್ಪು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಆಗುತ್ತೆ. 2 ಮಾತ್ರ ಸರಿಯಾಗಿರುತ್ತೆ. ಹೇಳಿಕೆ 1 ತಪ್ಪಾಗಿರುತ್ತೆ. GST ಮಂಡಳಿಯ ಅಧ್ಯಕ್ಷತೆಯನ್ನು ದೇಶದ ಕೇಂದ್ರ ಹಣಕಾಸು ಸಚಿವರು ವಹಿಸುತ್ತಾರೆ ಹೊರತು ಪ್ರಧಾನಮಂತ್ರಿ ಅಲ್ಲ. ಅಲ್ಲಿ ಪ್ರಧಾನಮಂತ್ರಿ ಅಂತ ಹೇಳಿದ್ರು, ಅದು ತಪ್ಪಾಗಿದೆ. ಹೇಳಿಕೆ 2 ಸರಿ. GST ಭಾರತದಲ್ಲಿ ಜುಲೈ 1, 2017ರಿಂದ ಜಾರಿಗೆ ಬಂದ ಪ್ರಮುಖ ಪರೋಕ್ಷ ತೆರಿಗೆ ಸುಧಾರಣೆಯಾಗಿದೆ. ಹಾಗಾಗಿ ಎರಡನೇ ಹೇಳಿಕೆ ಸರಿಯಾಗಿದೆ, ಒಂದನೇ ಹೇಳಿಕೆ ತಪ್ಪಾಗಿದೆ. ಅಧ್ಯಕ್ಷತೆಯನ್ನು ಹಣಕಾಸು ಸಚಿವರು ವಹಿಸ್ತಾರೆ, ಇಲ್ಲಿ ಪ್ರಧಾನಮಂತ್ರಿ ಅಂತ ಕೊಟ್ಟಿದ್ರು, ಹಾಗಾಗಿ ಅದು ತಪ್ಪಾಗುತ್ತೆ. ಒಂದನೇ ಹೇಳಿಕೆ. ಎರಡನೇ ಹೇಳಿಕೆ ಸರಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನು, ಭಾರತದ ಸ್ವತಂತ್ರ ಹೋರಾಟದ ಈ ಕೆಳಗಿನ ಪ್ರಮುಖ ಘಟನೆಗಳನ್ನು ಅವುಗಳ ಮುಂದಿನ ಘಟನೆಗಳನ್ನು ಅವು ನಡೆದ ವರ್ಷಗಳ ಆಧಾರದ ಮೇಲೆ ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ. ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ, ಚಂಪಾರಣ್ಯ ಸತ್ಯಾಗ್ರಹ, ಅಸಹಕಾರ ಚಳುವಳಿ, ಚೌರಿ ಚೌರ ಘಟನೆ ಅಂತ ಹೇಳಿದ್ದಾರೆ. ಅಂದರೆ ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಹೀಗಿದೆ: 1, 2, 3, 4 ಎ ಆಪ್ಷನು, ಬಿ 2, 1, 3, 4, ಸಿ 2, 3, 1, 4, ಡಿ 1, 3, 2, 4 ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ. 2, 1, 3, 4 ಆಗುತ್ತೆ. ಸ್ವತಂತ್ರ ಹೋರಾಟದ ಘಟನೆಗಳ ಸರಿಯಾದ ಕ್ರಮ ವರ್ಷಗಳು ಹೀಗಿವೆ: ಚಂಪಾರಣ್ಯ ಸತ್ಯಾಗ್ರಹ 1917, ಗಾಂಧೀಜಿಯವರ ಭಾರತದ ಮೊದಲ ಸತ್ಯಾಗ್ರಹ ಆಗಿರ್ತೈತಿ. ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ 1919, ಏಪ್ರಿಲ್ 13ರಂದು ನಡೀತೈತಿ. ಅಸಹಕಾರ ಚಳವಳಿ ಆರಂಭ ಆಗಿದ್ದು 1920. ಚೌರಿ ಚೌರ ಘಟನೆ ನಡೆದಿದ್ದು 1922. ನೆಕ್ಸ್ಟ್ ಕ್ವಶನು, ಭಾರತದ ಸಂಸತ್ತಿನ ಜಂಟಿ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದರೆ. ಹೇಳಿಕೆ 1, ಸಂವಿಧಾನದ 108ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೆಯುತ್ತಾರೆ ಅಂತ ಹೇಳಿದರೆ. ಎರಡನೇ ಹೇಳಿಕೆ, ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಭಾರತದ ಉಪರಾಷ್ಟ್ರಪತಿಗಳು ಅಂದರೆ ರಾಜ್ಯಸಭೆಯ ಸಭಾಪತಿ ವಹಿಸುತ್ತಾರೆ ಅಂತ ಹೇಳಿದ್ದಾರೆ. ಇದರದ ಅಧ್ಯಕ್ಷತೆಯನ್ನು ಉಪರಾಷ್ಟ್ರಪತಿ ವಹಿಸ್ತಾರೆ ಅಂತ ಹೇಳಿದರೆ. ಆಯ್ಕೆಗಳು ಹೀಗಿವೆ: ಹೇಳಿಕೆ 1 ಮಾತ್ರ ಸರಿಯಾಗಿದೆ, ಹೇಳಿಕೆ 2 ಮಾತ್ರ ಸರಿಯಾಗಿದೆ, ಹೇಳಿಕೆ 1 ಮತ್ತು 2 ಸರಿಯಾಗಿದೆ, ಹೇಳಿಕೆ 1 ಮತ್ತು 2 ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹೇಳಿಕೆ 1 ಮಾತ್ರ ಸರಿಯಾಗಿದೆ. ಅಂದರೆ ಸಾಮಾನ್ಯ ವಿಧೇಯಕಗಳ ಕುರಿತು ಉಭಯ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಬಂದಾಗ ವಿಧಿ 108ರ ಅಡಿಯಲ್ಲಿ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಕರೆಯಬಹುದು. ಎರಡನೇ ಹೇಳಿಕೆ ತಪ್ಪಾಗಿದೆ. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭೆಯ ಸ್ಪೀಕರ್ ವಹಿಸುತ್ತಾರೆ. ಸ್ಪೀಕರ್ ಇಲ್ಲದಿದ್ದರೆ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ವಹಿಸ್ತಾರೆ. ಉಪರಾಷ್ಟ್ರಪತಿಗಳು ಇದರ ಅಧ್ಯಕ್ಷತೆಯನ್ನು ವಹಿಸುವುದಿಲ್ಲ, ಹಾಗಾಗಿ ಇದು ತಪ್ಪಾಗಿರುತ್ತೆ. ನೆಕ್ಸ್ಟ್ ಕ್ವಶನು, ಭಾರತದ ಪ್ರಮುಖ ಪರಮಾಣು ವಿದ್ಯುತ್ ಸ್ಥಾವರಗಳನ್ನು ಅವುಗಳಿರುವ ರಾಜ್ಯಗಳೊಂದಿಗೆ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಹೇಳಿದರೆ. ಪಟ್ಟಿ 1 ಕೆಳಗಿದೆ. ಪಟ್ಟಿ 1 ಕೈಗಾ, ಕಲ್ಪಕಂ, ಕಕ್ರಪಾರ, ತಾರಾಪುರ ಅಂತ ಹೇಳಿದರೆ. ಪಟ್ಟಿ 1ರಲ್ಲಿ ಕೈಗಾ, ಕಲ್ಪಕಂ, ಕಕ್ರಪಾರ ಮತ್ತು ತಾರಾಪುರ ಅಂತ ಹೇಳಿದರೆ. ಪಟ್ಟಿ ಬಿ ತಮಿಳುನಾಡು, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ ಅಂತ ಹೇಳಿದ್ದಾರೆ.
ಪಟ್ಟಿ ಬಿ ತಮಿಳುನಾಡು, ಗುಜರಾತ್, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಅಂತ ಹೇಳಿದ್ದಾರೆ. ಇದಕ್ಕೆ ಆಪ್ಷನ್ ಹೀಗಿದೆ, ಆಯ್ಕೆಗಳು ಹೀಗಿವೆ. A4 B1 C2 D3, A4 B2 C1 D3, A1 B4 C3 D2, A3 B1 C2 D4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A4 B1 C2 D3 ಅಂತ. ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಕಲ್ಪಕಂ ಮದ್ರಾಸ್ ಅಟಾಮಿಕ್ ಪವರ್ ಸ್ಟೇಷನ್ ತಮಿಳುನಾಡಿನಲ್ಲಿದೆ. ಕಲ್ಪಕಂ. ಕಕ್ರಪಾರ ಅಟಾಮಿಕ್ ಪವರ್ ಸ್ಟೇಷನ್ನು ಗುಜರಾತ್ನಲ್ಲಿದೆ. ಕಕ್ರಪಾರ ಗುಜರಾತ್. ತಾರಾಪುರ ಪರಮಾಣು ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರ. ಇದು ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರವಾಗಿದೆ. ಯಾವುದು ಅಂದರೆ ತಾರಾಪುರ ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರವಾಗಿದೆ. ನೆಕ್ಸ್ಟ್ ಕ್ವಶನು, ಜಾಗತಿಕ ತಾಪಮಾನ ಮತ್ತು ಹಸಿರುಮನೆ ಅನಿಲಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ, ಹೇಳಿಕೆ 1, ಹಸಿರುಮನೆ ಅನಿಲಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಅತಿ ದೀರ್ಘಕಾಲ ಉಳಿಯುವ ಮತ್ತು ಜಾಗತಿಕ ತಾಪಮಾನಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡುವ ಅನಿಲವಾಗಿದೆ ಅಂತ ಹೇಳಿದರೆ. ಎರಡನೇ ಹೇಳಿಕೆ, ಕ್ಯೋಟೋ ಪ್ರೋಟೋಕಾಲ್ ಒಪ್ಪಂದವು ಜಾಗತಿಕ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಸಂಬಂಧಿಸಿದೆ ಅಂತ ಹೇಳಿದರೆ. ಅಂದರೆ ಕ್ಯೋಟೋ ಪ್ರೋಟೋಕಾಲ್ ಒಪ್ಪಂದವು ಜಾಗತಿಕ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಸಂಬಂಧಿಸಿದೆ ಅಂತ ಹೇಳಿದರೆ. ಇದು ಆಯ್ಕೆಗಳಿಗಿವೆ. ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, ಹೇಳಿಕೆ 1, 2 ಸರಿ, ಹೇಳಿಕೆ 1, 2 ತಪ್ಪು ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1, 2 ಸರಿಯಾಗಿರುತ್ತೆ. ಮಾನವನ ಚಟುವಟಿಕೆಗಳಿಂದ ಪಳೆಯುಳಿಕೆ ಇಂಧನ ಅಂದರೆ ಬಿಡುಗಡೆಯಾಗುವ ಕಾರ್ಬನ್ ಡೈಆಕ್ಸೈಡ್ ಜಾಗತಿಕ ತಾಪಮಾನ ಏರಿಕೆಗೆ ಪ್ರಮುಖ ಕಾರಣವಾಗಿದೆ. ಎರಡನೇ ಹೇಳಿಕೆ ಕೂಡ ಸರಿ. ಕ್ಯೋಟೋ ಪ್ರೋಟೋಕಾಲ್ ಒಂದು ಅಂತಾರಾಷ್ಟ್ರೀಯ ಒಪ್ಪಂದವಾಗಿದ್ದು ಇದು ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ನಿಯಂತ್ರಿಸಲು 1997ರಲ್ಲಿ ಜಪಾನ್ನಲ್ಲಿ ಅಂಗೀಕರಿಸಲ್ಪಟ್ಟಿತ್ತು. ಹಾಗಾಗಿ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನು, ಭಾರತೀಯ ರಿಸರ್ವ್ ಬ್ಯಾಂಕ್ನ ವಿತ್ತೀಯ ನೀತಿಯ ಸಾಧನಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದರೆ. ರೆಪೋ ದರ ಎಂದರೆ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರವಾಗಿದೆ ಅಂತ ಹೇಳಿದರೆ ಒಂದನೇ ಹೇಳಿಕೆ. ಎರಡನೇ ಹೇಳಿಕೆ, ಮಾರುಕಟ್ಟೆಯಲ್ಲಿ ಹಣದ ಚಲಾವಣೆ ಹೆಚ್ಚಾದಾಗ ಅಂದರೆ ಹಣದುಬ್ಬರ ಇದ್ದಾಗ RBI ರೆಪೋ ದರವನ್ನು ಕಡಿಮೆ ಮಾಡುತ್ತದೆ ಅಂತ ಹೇಳಿದ್ದಾರೆ. ನೋಡಿ, ಕಡಿಮೆ ಮಾಡುತ್ತದೆ ಅಂತ ಹೇಳಿದ್ದಾರೆ ಇಲ್ಲಿ ಹೇಳಿಕೆ. ಇಲ್ಲಿ ಆಯ್ಕೆಗಳು ಹೀಗಿವೆ. ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, ಹೇಳಿಕೆ 1, 2 ಸರಿ, ಹೇಳಿಕೆ 1, 2 ತಪ್ಪು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ. 1 ಮಾತ್ರ ಸರಿಯಾಗಿರುತ್ತೆ. ಒಂದನೇ ಹೇಳಿಕೆ ಸರಿಯಾಗಿರುತ್ತೆ. ಯಾಕಂದರೆ ಬ್ಯಾಂಕುಗಳಿಗೆ ಹಣದ ಕೊರತೆಯಾದಾಗ RBIನಿಂದ ಪಡೆಯುವ ಸಾಲಕ್ಕೆ ರೆಪೋ ದರ ಅಂತೇಳಿ ಕರಿತೀವಿ ನಾವು, ಹಾಗಾಗಿ ಅದು ಸರಿ. ಎರಡನೇ ಹೇಳಿಕೆ ತಪ್ಪಾಗಿದೆ. ಮಾರುಕಟ್ಟೆಯಲ್ಲಿ ಹಣದುಬ್ಬರ ಹೆಚ್ಚಾದಾಗ RBI ರೆಪೋ ದರವನ್ನು ಹೆಚ್ಚಿಸುತ್ತದೆ, ಅಲ್ಲಿ ಕಡಿಮೆ ಅಂತೇಳಿದ್ರು, ಹೆಚ್ಚಿಸುತ್ತದೆ. ರೆಪೋ ದರ ಹೆಚ್ಚಾದಾಗ ಬ್ಯಾಂಕ್ ಸಾಲಗಳು ದುಬಾರಿಯಾಗುತ್ತವೆ, ಇದರಿಂದ ಮಾರುಕಟ್ಟೆಯಲ್ಲಿ ಹಣದ ಚಲಾವಣೆ ಕಡಿಮೆ ಆಗುತ್ತದೆ. ಅಲ್ಲಿ ಕಡಿಮೆ ಅಂತ ಹೇಳಿದ್ರು, ಇಲ್ಲಿ ಹೆಚ್ಚು, ಅದು ಸರಿಯಾದ ಉತ್ತರ. ನೆಕ್ಸ್ಟು ಕೆಳಗಿನ ಹೇಳಿಕೆ ಅಂದರೆ ನೆಕ್ಸ್ಟ್ ಕ್ವಶನು, ಗಡಿಯಾರವೊಂದು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತದೆ. ಸಾಯಂಕಾಲ 5 ಗಂಟೆ ಆಗುವಷ್ಟರಲ್ಲಿ ಗಡಿಯಾರದ ಗಂಟೆಯ ಮುಳ್ಳು ಎಷ್ಟು ಡಿಗ್ರಿ ಕೋನವನ್ನು ಕ್ರಮಿಸಿರುತ್ತದೆ ಅಂತ ಹೇಳಿದರೆ. ಅಂದರೆ 12 ಗಂಟೆ ಆದಾಗ 12 ಗಂಟೆಗೆ ಸರಿಯಾಗಿ 12 ಗಂಟೆ ಕಾರ್ಯನಿರ್ವಹಿಸಿದ್ರ ಸಾಯಂಕಾಲ 5 ಗಂಟೆ ಆಗುವಷ್ಟರಲ್ಲಿ ಎಷ್ಟು ಡಿಗ್ರಿ ಗಂಟೆಯ ಮುಳ್ಳು ಎಷ್ಟು ಡಿಗ್ರಿ ಕೋನವನ್ನು ಕ್ರಮಿಸಿರುತ್ತದೆ ಅಂತ ಕೇಳಿದರೆ. ಆಯ್ಕೆಗಳು ಹೀಗಿವೆ: 120 ಡಿಗ್ರಿ, 150 ಡಿಗ್ರಿ, 180 ಡಿಗ್ರಿ, 90 ಡಿಗ್ರಿ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ, 150 ಡಿಗ್ರಿ ಆಗುತ್ತೆ. ಒಂದು ಗಡಿಯಾರವು ಒಟ್ಟು 360 ಡಿಗ್ರಿ ವೃತ್ತಾಕಾರವಾಗಿರುತ್ತದೆ ಮತ್ತು ಅದರಲ್ಲಿ 12 ಗಂಟೆಗಳು ಇರುತ್ತವೆ. ಅಂದರೆ ಗಂಟೆಯ ಮುಳ್ಳು 1 ಗಂಟೆ ಕ್ರಮಿಸುವ ಕೋನ ಅಂದರೆ 360 ಡಿವೈಡೆಡ್ ಬೈ 12ರಿಂದ ನಾವು ಡಿವೈಡ್ ಮಾಡಿದರೆ 30 ಡಿಗ್ರಿ ಆಗುತ್ತೆ. 1 ಗಂಟೆಗೆ 30 ಡಿಗ್ರಿ. ಮಧ್ಯಾಹ್ನ 12ರಿಂದ ಸಾಯಂಕಾಲ 5 ಗಂಟೆವರೆಗೆ ಒಟ್ಟು 5 ಗಂಟೆಗಳು ಆಗಿರ್ತವೆ. ಆ 5 ಗಂಟೆನ 5 × 30ರಿಂದ ಅಂದರೆ 5 × 30 ಮಾಡಿದರೆ 150 ಡಿಗ್ರಿ ಕೋನ ಆಗಿರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 150 ಡಿಗ್ರಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, ಕರ್ನಾಟಕದ ಪ್ರಮುಖ ರಾಜವಂಶಗಳನ್ನು ಅವುಗಳ ರಾಜಧಾನಿಗಳೊಂದಿಗೆ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಹೇಳಿದರೆ. ಪಟ್ಟಿ 1 ರಾಜವಂಶ: ಕದಂಬರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಕೇಳಿದರೆ. ರಾಜಧಾನಿ: ಮಾನ್ಯಕೇಟ, ದ್ವಾರಸಮುದ್ರ, ಬನವಾಸಿ, ಬಾದಾಮಿ ಅಂತ ಹೇಳಿದ್ದಾರೆ. ಆಪ್ಷನ್ ಹೀಗಿದೆ: A3, B4, C1, D2. ಇದಕ್ಕೆ ಸಾರಿ, ಇದು ಮತ್ತೆ ರಿಪೀಟ್ ಆಯಿತು.
ಆಪ್ಷನ್ ಹೀಗಿದೆ ನೋಡಿ, A3 B4 C1 D2, A3 B1 C4 D2, A4 B3. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಹೋಯಿತು ನೋಡಿ, ನೋಡ್ಕೊಳ್ಳಿ ಅದನ್ನು ಸ್ವಲ್ಪ. ಕದಂಬರು ಬನವಾಸಿ ಕರ್ನಾಟಕದ ಮೊದಲ ಕನ್ನಡ ರಾಜವಂಶ. ಬಾದಾಮಿ ಚಾಲುಕ್ಯರು ಬಾದಾಮಿ ವಾತಾಪಿ ಅಂತ ಕರೀತಿರೋದಕ್ಕೆ ಹೆಸರು ಬಾದಾಮಿ. ರಾಷ್ಟ್ರಕೂಟರು ಮಾನ್ಯಕೇಟ ಅಥವಾ ಮಳಕೇಡ. ಹೊಯ್ಸಳರು ದ್ವಾರಸಮುದ್ರ ಅಥವಾ ಹಳೆಬೀಡು ಅಂತೇಳಿ. ನೆಕ್ಸ್ಟ್, ಭಾರತದ ಪ್ರಾಚೀನ ಇತಿಹಾಸದ ಪ್ರಮುಖ ಹರಪ್ಪನ್ ನಾಗರಿಕತೆಯ ನಿವೇಶನಗಳನ್ನು ಅವು ಪ್ರಸ್ತುತ ಇರುವ ರಾಜ್ಯಗಳೊಂದಿಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ಪಟ್ಟಿ 1 ನಿವೇಶನ, ಪಟ್ಟಿ 2 ರಾಜ್ಯ. ಲೋಥಾಲ್ ಹರಿಯಾಣ, ಕಾಲಿಬಂಗನ್ ಪಂಜಾಬ್, ರೂಪರ್ ರಾಜಸ್ಥಾನ, ಬನವಾಲಿ ಗುಜರಾತ್ ಅಂತ ಹೇಳಿದ್ದಾರೆ. ಅಂದರೆ ಲೋಥಾಲು ಹರಿಯಾಣ ಅಂತ ಹೇಳಿದ್ದಾರೆ, ಕಾಲಿಬಂಗನ್ ಪಂಜಾಬ್, ರೂಪರ್ ರಾಜಸ್ಥಾನ್, ಬನವಾಲಿ ಗುಜರಾತ್ ಅಂತ ಹೇಳಿದ್ದಾರೆ. ಇಲ್ಲಿ A4 ಬರಬೇಕು, B3 C2 D1. ಹಂಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A4 B3 C2 D1. ಲೋಥಾಲ್ ಗುಜರಾತ್, ಇದು ಪ್ರಸಿದ್ಧ ಹರಪ್ಪನ್ ಅಡಗುಕಟ್ಟೆಯಾಗಿತ್ತು. ಕಾಲಿಬಂಗನ್ ರಾಜಸ್ಥಾನ, ಇಲ್ಲಿ ನೇಯ್ದ ಗದ್ದೆಯ ಕುರುಹುಗಳು ಸಿಕ್ಕಿವೆ. ರೂಪರ್ ಪಂಜಾಬ್, ಇದು ಸಟ್ಲೇಜ್ ನದಿಯ ದಂಡೆಯಲ್ಲಿದೆ. ಬನವಾಲಿ, ಇದು ಹರಿಯಾಣ, ಇಲ್ಲಿ ಉತ್ತಮ ಗುಣಮಟ್ಟದ ಬಾರ್ಲಿ ಸಿಕ್ಕಿದೆ. ಬನವಾಲಿ ಇದು ಹರಿಯಾಣದಲ್ಲಿದೆ. ನೆಕ್ಸ್ಟ್ ಕ್ವಶನ್ನು, ಭಾರತದ ರಾಷ್ಟ್ರಪತಿಗಳ ಚುನಾವಣೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ, ಹೇಳಿಕೆ 1, ಸಂಸತ್ತಿನ ಉಭಯ ಸದನಗಳ ಲೋಕಸಭೆ ಮತ್ತು ರಾಜ್ಯಸಭೆ ಎಲ್ಲ ಸದಸ್ಯರು ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತ ಚಲಾಯಿಸಬಹುದು ಅಂತ ಹೇಳಿದರೆ. 2ನೇ ಹೇಳಿಕೆ, ರಾಜ್ಯ ವಿಧಾನಸಭೆಗಳ ಚುನಾಯಿತರ ಸದಸ್ಯರು ಮತ್ತು ದೆಹಲಿ, ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಈ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ಅಂತ ಹೇಳಿದರೆ. ಇದಕ್ಕೆ ಆಪ್ಷನ್ ಹೀಗಿದೆ ನೋಡಿ, ಹೇಳಿಕೆ 1 ಮಾತ್ರ ಸರಿಯಾಗಿದೆ, ಹೇಳಿಕೆ 2 ಮಾತ್ರ ಸರಿಯಾಗಿದೆ, ಹೇಳಿಕೆ 1 ಮತ್ತು 2 ಸರಿಯಾಗಿದೆ, ಹೇಳಿಕೆ 1 ಮತ್ತು 2 ತಪ್ಪಾಗಿದೆ ಅಂತ ಹೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B 2 ಮಾತ್ರ ಸರಿಯಾಗಿರುತ್ತೆ. ಹೇಳಿಕೆ 1 ತಪ್ಪಾಗಿದೆ. ಸಂಸತ್ತಿನ ಎಲ್ಲ ಸದಸ್ಯರು ಭಾಗವಹಿಸುವುದಿಲ್ಲ, ಕೇವಲ ಚುನಾಯಿತ ಸದಸ್ಯರು ಮಾತ್ರ ಮತ ಚಲಾಯಿಸುತ್ತಾರೆ. ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನಗೊಂಡ ಸದಸ್ಯರಿಗೂ ಮತದಾನದ ಹಕ್ಕಿರುವುದಿಲ್ಲ. 2ನೇ ಹೇಳಿಕೆ ಸರಿಯಾಗಿದೆ. ರಾಜ್ಯಗಳ ಮತ್ತು ದೆಹಲಿ, ಪುದುಚೇರಿಯ ಚುನಾಯಿತ MLAಗಳು ರಾಷ್ಟ್ರಪತಿಗಳ ಚುನಾವಣಾ ಮಂಡಳಿಯ ಭಾಗವಾಗಿರುತ್ತಾರೆ. ಹಾಗಾಗಿ 2ನೇ ಹೇಳಿಕೆ ಸರಿ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಪ್ರಮುಖ ವನ್ಯಜೀವಿ ಧಾಮಗಳನ್ನು ಅವುಗಳು ಕಂಡುಬರುವ ಜಿಲ್ಲೆಗಳೊಂದಿಗೆ ಅಕ್ಕಪಕ್ಕದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ಪಟ್ಟಿ 1 ವನ್ಯಜೀವಿ ಧಾಮ, ಪಟ್ಟಿ 2 ಜಿಲ್ಲೆ, ದರೋಜಿ ಕರಡಿಧಾಮ ಚಿಕ್ಕಮಗಳೂರು, ಭದ್ರಾ ವನ್ಯಜೀವಿ ಧಾಮ ಬಳ್ಳಾರಿ ವಿಜಯನಗರ, ರಂಗನಾಥಿಟ್ಟು ಪಕ್ಷಿಧಾಮ ಯಾದಗಿರಿ, ಬೋನಾಳ್ ಪಕ್ಷಿಧಾಮ ಮಂಡ್ಯ ಅಂತ ಹೇಳಿದ್ರೆ, ಇಲ್ಲಿ ದರೋಜಿ ಕರಡಿಧಾಮ 2 ಬರಬೇಕು, A2, ಭದ್ರಾ ಇದು 1, A2 B1, C4 D3 ಆಗಬೇಕು. ಇಲ್ಲಿ ಆಪ್ಷನ್ A2 B1 C4 D3 ಆಗಬೇಕು. ಇದಕ್ಕೆ ಆಪ್ಷನ್ನಲ್ಲಿರೋದು ಯಾವುದಂದರೆ ಆಪ್ಷನ್ ಎಲ್ಲಿದೆ ಈ ಥರ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ A ಆಗುತ್ತೆ. ದರೋಜಿ ಕರಡಿಧಾಮ ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲಿದೆ, ಏಷ್ಯಾದ ಮೊದಲ ಕರಡಿಧಾಮ ಇದು. ಭದ್ರಾ ವನ್ಯಜೀವಿ ಧಾಮ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ, ಇದು ಹುಲಿ ಸಂರಕ್ಷಿತ ಪ್ರದೇಶವೂ ಕೂಡ ಹೌದು. ರಂಗನಾಥಿಟ್ಟು ಪಕ್ಷಿಧಾಮ ಇದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಬಳಿಯ ಕಾವೇರಿ ನದಿ ದಂಡೆಯಲ್ಲಿದೆ. ಬೋನಾಳ್ ಪಕ್ಷಿಧಾಮ ಇದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿದೆ. ನೆಕ್ಸ್ಟ್ ಕ್ವಶನ್ನು, ಬೆಳಕಿನ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದರೆ, ಹೇಳಿಕೆ 1, ಮರೀಚಿಕೆ ಉಂಟಾಗಲು ಬೆಳಕಿನ ಪೂರ್ಣ ಆಂತರಿಕ ಪ್ರತಿಫಲನ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಮುಖ್ಯ ಕಾರಣವಾಗಿದೆ ಅಂತ ಹೇಳಿದರೆ. ಹೇಳಿಕೆ 2, ಆಕಾಶವು ನೀಲಿಯಾಗಿ ಕಾಣಲು ಬೆಳಕಿನ ಚದುರುವಿಕೆ ಕಾರಣವಾಗಿದೆ ಅಂತ ಹೇಳಿದರೆ, ಅಂದರೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಹೇಳಿದರೆ. ಆಪ್ಷನ್ ಈ ಥರ ಇದೆ. ಆಪ್ಷನ್ ಹೇಳಿಕೆ 1 ಮತ್ತು 2 ಸರಿ, ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, ಹೇಳಿಕೆ 1 ಮತ್ತು 2 ತಪ್ಪು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ A ಆಗುತ್ತೆ. 1 ಮತ್ತು 2 ಹೇಳಿಕೆ ಸರಿಯಾಗಿರುತ್ತೆ. ಬೇಸಿಗೆಯಲ್ಲಿ ರಸ್ತೆಗಳ ಮೇಲೆ ನೀರಿರುವಂತೆ ಕಾಣುವ ಮರೀಚಿಕೆಯು ವಾತಾವರಣದ ಉಷ್ಣತೆಯ ವ್ಯತ್ಯಾಸ ಮತ್ತು ಬೆಳಕಿನ ಪೂರ್ಣ ಆಂತರಿಕ ಪ್ರತಿಫಲನದಿಂದ ಆಗುತ್ತದೆ. ನೆಕ್ಸ್ಟ್ 2ನೇ ಹೇಳಿಕೆ,
ಸೂರ್ಯನ ಬೆಳಕು ಭೂಮಿಯ ವಾತಾವರಣವನ್ನು ಪ್ರವೇಶಿಸಿದಾಗ ಕಡಿಮೆ ತರಂಗಾಂತರ ಹೊಂದಿರುವ ನೀಲಿ ಬಣ್ಣವು ಧೂಳಿನ ಕಣಗಳಿಂದ ಹೆಚ್ಚು ಚದುರಲ್ಪಡುವುದರಿಂದ ಆಕಾಶ ನೀಲಿಯಾಗಿ ಕಾಣುತ್ತದೆ. ಹಾಗಾಗಿ ಎರಡೂ ಹೇಳಿಕೆ ಸರಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, ಮೊಘಲ್ ಸಾಮ್ರಾಜ್ಯದ ಈ ಕೆಳಗಿನ ಪ್ರಸಿದ್ಧ ರಾಜರುಗಳನ್ನು ಅವರು ಅಧಿಕಾರ ನಡೆಸಿದ ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ. ಜಹಾಂಗೀರ್, ಅಕ್ಬರ್, ಶಹಜಾನ್, ಔರಂಗಜೇಬ್ ಅಂತ ಕೇಳಿದರೆ 1 ಜಹಾಂಗೀರ್, 2 ಅಕ್ಬರ್, 3 ಶಹಜಾನ್, 4 ಔರಂಗಜೇಬ್ ಅಂತ ಕೇಳಿದರೆ ಇವರು ಸರಿಯಾದ ಕಾಲಾನುಕ್ರಮ ಜೋಡಿಸಿ ಅಂತ ಹೇಳಿದರೆ ಆಯ್ಕೆಗಳು ಹೀಗಿವೆ. ಎ 2 1 3 4, ಬಿ 1 2 3 4, ಸಿ 2 3 1 4, ಡಿ 4 3. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 2 1 3 4. ಮೊಘಲ್ ದೊರೆಗಳ ಸರಿಯಾದ ಆಡಳಿತ ಕ್ರಮ ಇಂತಿದೆ ನೋಡಿ. ಅಕ್ಬರ್ 1556ರಿಂದ 1605, ಜಹಾಂಗೀರ್ 1605ರಿಂದ 1627, ಇವರು ಅಕ್ಬರ್ನ ಮಗ. ಶಹಜಾನ್ 1628ರಿಂದ 1658, ಜಹಾಂಗೀರ್ನ ಮಗ ಇವರು ಶಹಜಾನ್. ಔರಂಗಜೇಬ್ 1658ರಿಂದ 1707, ಶಹಜಾನ್ನ ಮಗ ಆಗಿರ್ತಾರೆ. ಔರಂಗಜೇಬ್ ಶಹಜಾನ್ನ ಮಗ ಅಂದರೆ ಅಕ್ಬರ್ನ ಮಗ ಜಹಾಂಗೀರ್, ಜಹಾಂಗೀರ್ನ ಮಗ ಶಹಜಾನ್, ಶಹಜಾನ್ನ ಮಗ ಔರಂಗಜೇಬ್ ಆಗಿರ್ತಾರೆ. ಕಾಲಾನುಕ್ರಮ ಹೀಗಿದೆ. ನೆಕ್ಸ್ಟ್ ಕ್ವಶನ್, ಇವು ನೆನಪಿಡಲಿಕ್ಕೆ ಒಂದು ಶಾರ್ಟ್ಕಟ್ ಇದೆ ನೋಡಿ. BHAJSO ಅಂದರೆ ಬಿ ಅಂದರೆ ಬಾಬರ್, ಎಚ್ ಅಂದರೆ ಹುಮಾಯೂನ್, ಎ ಅಂದರೆ ಅಕ್ಬರ್, ಜೆ ಅಂದರೆ ಜಹಾಂಗೀರ್, ಎಸ್ ಅಂದರೆ ಶಹಜಾನ್, ಓ ಅಂದರೆ ಔರಂಗಜೇಬ್. ಇದಕ್ಕೆ ನೆನಪಿಡಲಿಕ್ಕೆ BHA. ನೆಕ್ಸ್ಟ್ ಕ್ವಶನು, ಭಾರತದ ವಿವಿಧ ಕ್ರಾಂತಿಗಳನ್ನು ಅವುಗಳ ಕ್ಷೇತ್ರಗಳಿಗೆ ಅನುಗುಣವಾಗಿ ಅಕ್ಕಪಕ್ಕದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಹೇಳಿದರೆ ಕ್ರಾಂತಿ ಮತ್ತು ಉತ್ಪಾದನಾ ಕ್ಷೇತ್ರ: ಹಸಿರು ಕ್ರಾಂತಿ ಹಾಲು ಮತ್ತು ಡೈರಿ ಉತ್ಪನ್ನಗಳು, ಶ್ವೇತ ಕ್ರಾಂತಿ ತೈಲ ಬೀಜಗಳು, ಸಾಸಿವೆ ಇತ್ಯಾದಿ, ಹಳದಿ ಕ್ರಾಂತಿ ಆಹಾರ ಧಾನ್ಯಗಳು, ಗೋಧಿ, ಭತ್ತ. ಇದು ಆಪ್ಷನ್ 4ನೇದು ನೀಲಿ ಕ್ರಾಂತಿ ಮೀನುಗಾರಿಕೆ ಅಂತ ಇದೆ. ಆಪ್ಷನ್ ಎ 3, ಬಿ 1, ಸಿ 2, ಡಿ 4 ಆಗಿರುತ್ತೆ. ಆಪ್ಷನ್ 2 ಬಿ ಎ 3, ಬಿ 4, ಸಿ 1, ಡಿ 2, ಸಿ ಎ 1, ಬಿ 3, ಬಿ 3, ಸಿ 2, ಡಿ 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 3, ಬಿ 1, ಸಿ 2, ಡಿ 4. ಹಸಿರು ಕ್ರಾಂತಿ ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಿಸಲು MS ಸ್ವಾಮಿನಾಥನ್ ನೇತೃತ್ವದಲ್ಲಿ ತರಲಾಯಿತು. ಶ್ವೇತ ಕ್ರಾಂತಿ ಹಾಲಿನ ಉತ್ಪಾದನೆಗೆ ಸಂಬಂಧಿಸಿದೆ, ವರ್ಗೀಸ್ ಕುರಿಯನ್ ಇದರ ಪಿತಾಮಹ ಆಗಿರ್ತಾರೆ. ಹಳದಿ ಕ್ರಾಂತಿ ತೈಲ ಬೀಜ ಉತ್ಪಾದನೆಗೆ ಸಂಬಂಧಿಸಿದೆ. ನೀಲಿ ಕ್ರಾಂತಿ ಮತ್ಸ್ಯ ಉದ್ಯಮ ಅಥವಾ ಮೀನುಗಾರಿಕೆ ಅಭಿವೃದ್ಧಿಗೆ ಸಂಬಂಧಿಸಿದೆ. ನೆಕ್ಸ್ಟ್ ಕ್ವಶನು, ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದರೆ ಹೇಳಿಕೆ 1, 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992ರ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳ ಸಂವಿಧಾನಿಕ ಸ್ಥಾನಮಾನ ನೀಡಲಾಯಿತು ಅಂತ ಹೇಳಿದರೆ. ಎರಡನೇ ಹೇಳಿಕೆ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲು ಶಿಫಾರಸು ಮಾಡಿದ ಅತ್ಯಂತ ಪ್ರಮುಖ ಸಮಿತಿ ಎಂದರೆ ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ ಹೇಳಿದರೆ. ಆಪ್ಷನ್ ಹೀಗಿದೆ ನೋಡಿ. ಆಯ್ಕೆಗಳು ಹೇಳಿಕೆ 1 ಮತ್ತು 2 ಸರಿಯಾಗಿವೆ, ಹೇಳಿಕೆ 1 ಮಾತ್ರ ಸರಿಯಾಗಿದೆ, ಹೇಳಿಕೆ 2 ಮಾತ್ರ ಸರಿಯಾಗಿದೆ, ಹೇಳಿಕೆ 1 ಮತ್ತು 2 ತಪ್ಪಾಗಿದೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಸರಿಯಾಗಿವೆ. 73ನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ 9ನೇ ಭಾಗ ಮತ್ತು 11ನೇ ಅನುಸೂಚಿಯನ್ನು ಸೇರಿಸಿ ಪಂಚಾಯತ್ ರಾಜ್ ಅನ್ನು ಬಲಪಡಿಸಲಾಯಿತು. ಹೇಳಿಕೆ 2 ಸರಿ. 1957ರ ಬಲವಂತರಾಯ್ ಮೆಹ್ತಾ ಸಮಿತಿಯು ಭಾರತದಲ್ಲಿ 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅಂದರೆ ಗ್ರಾಮ, ತಾಲೂಕು ಮತ್ತು ಜಿಲ್ಲಾ 3 ಹಂತದ ಶಿಫಾರಸು ಮಾಡಿತು 3 ಹಂತದ ಪಂಚಾಯತ್ಗಳಿಗೆ. ನೆಕ್ಸ್ಟ್ ಕ್ವಶನು, ಭಾರತದ ಮಣ್ಣು ಮತ್ತು ಕೃಷಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಕಪ್ಪು ಮಣ್ಣನ್ನು ರೇಗೂರ್ ಮಣ್ಣು ಎಂದು ಕರೆಯುತ್ತಾರೆ ಮತ್ತು ಇದು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾಗಿದೆ ಅಂತ ಹೇಳಿದರೆ. ಎರಡನೇ ಹೇಳಿಕೆ, ಕಪ್ಪು ಮಣ್ಣು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಅತಿ ಕಡಿಮೆ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಿದರೆ ಅತಿ ಕಡಿಮೆ ಸಾಮರ್ಥ್ಯ ಹೊಂದಿದೆ ಅಂತ ಹೇಳಿದರೆ ಆಯ್ಕೆಗಳು ಹೀಗಿವೆ. ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, ಹೇಳಿಕೆ 1 ಮತ್ತು 2 ಸರಿ, ಹೇಳಿಕೆ 1 ಮತ್ತು 2 ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೇಳಿಕೆ 1 ಮಾತ್ರ ಸರಿಯಾಗಿರುತ್ತೆ. ಕಪ್ಪು ಮಣ್ಣಿನಲ್ಲಿ ಹತ್ತಿ ಚೆನ್ನಾಗಿ ಬೆಳೆಯುವುದರಿಂದ ಇದನ್ನು ಕಪ್ಪು ಹತ್ತಿ ಮಣ್ಣು ಅಥವಾ ರೇಗೂರು ಎನ್ನಲಾಗುತ್ತದೆ. ಇದು ದಕ್ಕನ್ ಪ್ರಸ್ಥಭೂಮಿಯ ಜ್ವಾಲಾಮುಖಿ ಶಿಲೆಗಳಿಂದಾಗಿದೆ. ಹೇಳಿಕೆ 2 ತಪ್ಪು. ಇದು ಕಪ್ಪು ಮಣ್ಣು ಜಿಗುಟಾಗಿದ್ದು ತೇವಾಂಶವನ್ನು ಅತಿ ದೀರ್ಘಕಾಲದವರೆಗೆ ಹಿಡಿದಿಟ್ಟುಕೊಳ್ಳುವ
ಅತ್ಯುನ್ನತ ಸಾಮರ್ಥ್ಯವನ್ನು ಹೊಂದಿದೆ, ಅಲ್ಲಿ ಒಂದಿಲ್ಲ ಮತ್ತು ಕಡಿಮೆ ಸಾಮರ್ಥ್ಯ ಅಂತ ಹೇಳಿದ್ರೆ ಹಾಗಾಗಿ ಅದು ತಪ್ಪಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, ಕದಂಬ ರಾಜವಂಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಘಟನೆ ಅಥವಾ ರಾಜರನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದರೆ, ಮಯೂರವರ್ಮನಿಂದ ಕದಂಬ ವಂಶ ಸ್ಥಾಪನೆ, ಕಾಕುತ್ಸವರ್ಮನ ಕಾಲದ ಸುವರ್ಣಯುಗ ಮತ್ತು ಚಂದ್ರವಳ್ಳಿಯ ಶಾಸನ ಕೆತ್ತನೆ, ಅಲ್ಮಿಡಿ ಶಾಸನದ ರಚನೆ ಅಂತ ಹೇಳಿದರೆ, ಮಯೂರವರ್ಮನಿಂದ ಕದಂಬ ವಂಶದ ಸ್ಥಾಪನೆಯಾಗಿದ್ದು, ಕಾಕುತ್ಸವರ್ಮನ ಕಾಲದ ಸುವರ್ಣಯುಗ, ಚಂದ್ರವಳ್ಳಿ ಶಾಸನ ಕೆತ್ತನೆ, ಅಲ್ಮಿಡಿ ಶಾಸನದ ರಚನೆ. ಇದಕ್ಕೆ ಆಯ್ಕೆಗಳು ಹೀಗಿವೆ: ಎ 1 3 2 4, ಬಿ 1 2 3 4, ಸಿ 3 1 2 4, ಡಿ 2 1 4 3. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1 3 2 4. ಮೊದಲಿಗೆ ಮಯೂರವರ್ಮನು ಕ್ರಿಸ್ತಶಕ 345ರಲ್ಲಿ ಬನವಾಸಿಯಲ್ಲಿ ಕದಂಬ ವಂಶ ಸ್ಥಾಪಿಸಿದನು. ಅವನ ಸಾಧನೆಗಳನ್ನು ತಿಳಿಸುವ ಚಿತ್ರದುರ್ಗದ ಚಂದ್ರವಳ್ಳಿ ಶಾಸನ ನಂತರವಾಗಿದೆ. ಕದಂಬರ ಪ್ರಸಿದ್ಧ ರಾಜ ಕಾಕುತ್ಸವರ್ಮನು ಮಯೂರವರ್ಮನ ನಂತರ ಆಡಳಿತ ನಡೆಸಿದನು. ನೆಕ್ಸ್ಟು, ಕನ್ನಡದ ಮೊದಲ ಲಿಖಿತ ಶಾಸನ ಅಂದರೆ 4ನೇದು ಏನು ಹೇಳುತ್ತೆ ಅಂದರೆ, ಕನ್ನಡದ ಮೊದಲ ಲಿಖಿತ ಶಾಸನವಾದ ಅಲ್ಮಿಡಿ ಶಾಸನ ಕಾಕುತ್ಸವರ್ಮನ ಕಾಲದಲ್ಲಿ ಅಂದರೆ ಕ್ರಿಸ್ತಶಕ 450ರಲ್ಲಿ ಹೊರಡಿಸಲಾಯಿತು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, ಒಬ್ಬ ವ್ಯಕ್ತಿಯು ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ಅವನು ಮೊದಲು ಪ್ರದಕ್ಷಿಣಾಕಾರವಾಗಿ 90 ಡಿಗ್ರಿ ತಿರುಗುತ್ತಾನೆ, ನಂತರ ಅಪ್ರದಕ್ಷಿಣಾಕಾರವಾಗಿ 180 ಡಿಗ್ರಿ ತಿರುಗುತ್ತಾನೆ. ಈಗ ಅವನು ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ ಅಂತ ಕೇಳಿದರೆ, ಆಯ್ಕೆಗಳು ಹೀಗಿವೆ: ಪಶ್ಚಿಮ, ಪೂರ್ವ, ದಕ್ಷಿಣ, ನೈಋತ್ಯ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಶ್ಚಿಮ ಆಗುತ್ತೆ. ಆರಂಭ ದಿಕ್ಕು ಉತ್ತರ, ಕ್ಲಾಕ್ ವೈಸ್ ಅಂದರೆ ಕ್ಲಾಕ್ ವೈಸ್ 90 ಡಿಗ್ರಿ ತಿರುಗಿದಾಗ ವ್ಯಕ್ತಿ ಪೂರ್ವ ದಿಕ್ಕಿಗೆ ತಲುಪುತ್ತಾನೆ. ಅಲ್ಲಿಂದ ಆಂಟಿ ಕ್ಲಾಕ್ ವೈಸ್ ಹಿಂದಕ್ಕೆ ತಿರುಗಿದ್ರೆ 180 ಡಿಗ್ರಿ ತಿರುಗಿದಾಗ ಪೂರ್ವದ ಸಂಪೂರ್ಣ ವಿರುದ್ಧ ದಿಕ್ಕಾದ ಪಶ್ಚಿಮ ದಿಕ್ಕಿಗೆ ತಿರುಗುತ್ತಾನೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಪಶ್ಚಿಮ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, ಪ್ರಮುಖ ಆಮ್ಲಗಳು ಅವುಗಳ ನೈಸರ್ಗಿಕವಾಗಿ ಕಂಡುಬರುವ ಆಕಾರಗಳೊಂದಿಗೆ ಅಕ್ಕಪಕ್ಕದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಆಮ್ಲ ಪಟ್ಟಿ 1 ಆಮ್ಲ, ಪಟ್ಟಿ 2 ಅದರ ಆಕಾರಗಳು ಅಂತ ಕೇಳಿದ್ದಾರೆ. ಸಿಟ್ರಿಕ್ ಆಮ್ಲ, ಇರುವೆ ಕಡಿತ, ಜೇನುನೊಣ ಅಂತ ಹೇಳಿದ್ದಾರೆ. ಸಿಟ್ರಿಕ್ ಆಮ್ಲ, ಇರುವೆ ಕಡಿತ, ಜೇನುನೊಣ. ಲ್ಯಾಕ್ಟಿಕ್ ಆಮ್ಲ, ಟೊಮೊಟೊ. ಆಕ್ಸಲಿಕ್ ಆಮ್ಲ, ನಿಂಬೆಹಣ್ಣು, ಕಿತ್ತಳೆ. ನೆಕ್ಸ್ಟು ಆಪ್ಷನ್ ಡಿ ಏನಿದೆ ಅಂದರೆ, ಫಾರ್ಮಿಕ್ ಆಮ್ಲ, ಮೊಸರು ಅಥವಾ ಹುಳಿ ಹಾಲು ಅಂತ ಹೇಳಿದ್ದಾರೆ. ಇದಕ್ಕೆ ಆಪ್ಷನ್ ಹೀಗಿದೆ: A3 B4 C2 D1, A3 B1 C4 D2. ಆಪ್ಷನ್ ಸಿ A4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ A3 B4 C2 D1. ಸಿಟ್ರಿಕ್ ಆಮ್ಲ ನಿಂಬೆ ಜಾತಿಗೆ ಸೇರಿದ ಹಣ್ಣುಗಳಲ್ಲಿದೆ, ಅಂದರೆ ಹುಳಿ ಹಣ್ಣುಗಳಲ್ಲಿ ಸಿಟ್ರಿಕ್ ಆಮ್ಲ. ಲ್ಯಾಕ್ಟಿಕ್ ಆಮ್ಲ ಹಾಲನ್ನು ಮೊಸರಾಗಿಸುವ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುತ್ತದೆ. ಆಕ್ಸಲಿಕ್ ಆಮ್ಲ ಟೊಮೊಟೊ ಹಣ್ಣಿನಲ್ಲಿ ನೈಸರ್ಗಿಕವಾಗಿ ಇರುತ್ತದೆ. ಫಾರ್ಮಿಕ್ ಆಮ್ಲ ಮೆಥೆನೋಯಿಕ್ ಆಮ್ಲ ಅಂತಲೂ ಕೂಡ ಕರೀತಾರೆ. ಇರುವೆ ಕಚ್ಚಿದಾಗ ನಮ್ಮ ದೇಹವನ್ನು ಸೇರುತ್ತದೆ. ನೆಕ್ಸ್ಟ್, ವಿಶ್ವದ ಪ್ರಮುಖ ಸಂಸ್ಥೆಗಳು ಅವುಗಳ ಪ್ರಧಾನ ಕಚೇರಿ ಇರುವ ಸ್ಥಳಗಳೊಂದಿಗೆ ಅಕ್ಕಪಕ್ಕದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ಪಟ್ಟಿ 1 ಸಂಸ್ಥೆ, ಪಟ್ಟಿ 2 ಪ್ರಧಾನ ಕಚೇರಿ. ವಿಶ್ವಸಂಸ್ಥೆ ಜಿನೇವಾ ಸ್ವಿಟ್ಜರ್ಲ್ಯಾಂಡು, ವಿಶ್ವ ಆರೋಗ್ಯ ಸಂಸ್ಥೆ ನ್ಯೂಯಾರ್ಕ್, ಅಂತಾರಾಷ್ಟ್ರೀಯ ನ್ಯಾಯಾಲಯ ಪ್ಯಾರಿಸ್ಸು. ಆಪ್ಷನ್ ಡಿ ಯುನೆಸ್ಕೋ ದಿ ಹೇಗ್ ನೆದರ್ಲ್ಯಾಂಡ್ ಅಂತ ಹೇಳಿದ್ದಾರೆ. ಆಯ್ಕೆಗಳು ಹೀಗಿವೆ: A2 B1 C4 D3, A1 B2 C4 D3, A2 B4 C1 D3, A3 B1 C4 D2 ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ. A2 B1 C4 D3 ಆಗುತ್ತೆ. UNO ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಸ್ಥಾಪನೆ 1945ರಲ್ಲಿ ಆಗುತ್ತೆ. WHO ಅಂದರೆ ಇದು ಪ್ರಧಾನ ಕಚೇರಿ ಜಿನೇವಾದಲ್ಲಿದೆ. ಸ್ಥಾಪನೆಯಾಗಿದ್ದು 1948ರಲ್ಲಿ ಆಗುತ್ತೆ. ICJ ಅಂದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಇದು ನೆದರ್ಲ್ಯಾಂಡ್ಸ್ನ ದಿ ಹೇಗ್ನಲ್ಲಿದೆ. ಯುನೆಸ್ಕೋ ಪ್ರಧಾನ ಕಚೇರಿ ಫ್ರಾನ್ಸ್ನಲ್ಲಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ ಯುನೆಸ್ಕೋ. ನೆಕ್ಸ್ಟ್ ಕ್ವಶನ್ನು, ಬ್ರಿಟಿಷರ ಕಾಲದ ಶಿಕ್ಷಣ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದರೆ, ಹೇಳಿಕೆ 1 1854ರ ವುಡ್ಸ್ ಡಿಸ್ಪ್ಯಾಚ್
ಅನ್ನು ಭಾರತದ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಲಾಗುತ್ತದೆ ಅಂತ ಹೇಳಿದರೆ. ಹೇಳಿಕೆ 2, ಲಾರ್ಡ್ ಮೆಕಾಲೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತರಲು ಪ್ರಮುಖ ಕಾರಣಕರ್ತನಾಗಿದ್ದಾನೆ ಅಂತ ಹೇಳಿದರೆ. ಇದು ಆಪ್ಷನ್ ಹೀಗಿದೆ. ಹೇಳಿಕೆ 1 ಮತ್ತು 2 ಸರಿಯಾಗಿವೆ. ಹೇಳಿಕೆ 1 ಮಾತ್ರ ಸರಿಯಾಗಿದೆ. ಹೇಳಿಕೆ 2 ಮಾತ್ರ ಸರಿಯಾಗಿದೆ. ಹೇಳಿಕೆ 1 ಮತ್ತು 2 ತಪ್ಪಾಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಹೇಳಿಕೆ ಸರಿಯಾಗಿವೆ. ಚಾರ್ಲ್ಸ್ ವುಡ್ಸ್ ವರದಿಯ ಪ್ರಾಥಮಿಕ ಶಿಕ್ಷಣದಿಂದ ವಿಶ್ವವಿದ್ಯಾಲಯ ಶಿಕ್ಷಣದವರೆಗೆ ವ್ಯವಸ್ಥಿತ ಬದಲಾವಣೆ ತಂದಿದ್ದರಿಂದ ಇದನ್ನು ಮ್ಯಾಗ್ನಾ ಕಾರ್ಟ್ ಎನ್ನಲಾಗುತ್ತದೆ. ಹೇಳಿಕೆ 2 1835ರ ಮೆಕಾಲೆ ಮಿನಿಟ್ಸ್ ಅಂದರೆ ಭಾರತದಲ್ಲಿ ಪಾಶ್ಚಾತ್ಯ ಮಾದರಿಯ ಇಂಗ್ಲಿಷ್ ಶಿಕ್ಷಣಕ್ಕೆ ಅಡಿಪಾಯ ಹಾಕಿತು. ಹಾಗಾಗಿ 2 ಹೇಳಿಕೆಗಳು ಸರಿಯಾಗಿವೆ. ನೆಕ್ಸ್ಟ್ ಕ್ವಶನು, ಕಂಪ್ಯೂಟರ್ ನೆಟ್ವರ್ಕ್ ಮತ್ತು ಮೆಮೊರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ. ಹೇಳಿಕೆ 1, ರ್ಯಾಮ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಎನ್ನುವುದು ಒಂದು ತಾತ್ಕಾಲಿಕ ಅಂದರೆ ವೊಲಟೈಲ್ ಮೆಮೊರಿಯಾಗಿದ್ದು ಕಂಪ್ಯೂಟರ್ ಆಫ್ ಆದಾಗ ಅದರಲ್ಲಿನ ಡೇಟಾ ಅಳಿಸಿ ಹೋಗುತ್ತದೆ ಅಂತ ಹೇಳಿದರೆ. ಹೇಳಿಕೆ 2, ರೋಮ್ ರೀಡ್ ಓನ್ಲಿ ಮೆಮೊರಿ ಎನ್ನುವುದು ಕಾಯಂ ಅಂದರೆ ನಾನ್ ವೊಲಟೈಲ್ ಮೆಮೊರಿ ಆಗಿದೆ ಅಂತ ಹೇಳಿದರೆ. ರೀಡ್ ಓನ್ಲಿ ಮೆಮೊರಿ ಎನ್ನುವುದು ಒಂದು ನಾನ್ ವೊಲಟೈಲ್ ಮೆಮೊರಿ ಆಗಿದೆ ಅಂತ ಹೇಳಿದರೆ. ಆಯ್ಕೆಗಳು ಹೀಗಿವೆ ನೋಡಿ. ಆಯ್ಕೆಗಳು ಹೇಳಿಕೆ 1 ಮತ್ತು 2 ಸರಿ, ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, ಹೇಳಿಕೆ 1 ಮತ್ತು 2 ತಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. ರ್ಯಾಮ್ ತಾತ್ಕಾಲಿಕ ಮೆಮೊರಿ ಕಂಪ್ಯೂಟರ್ ಚಾಲನೆಯಲ್ಲಿರುವಾಗ ಮಾತ್ರ ಇದು ಕೆಲಸ ಮಾಡುತ್ತದೆ. ನೆಕ್ಸ್ಟು ರೋಮ್ನಲ್ಲಿ ಕಂಪ್ಯೂಟರ್ ಬೂಟ್ ಮಾಡಲು ಬೇಕಾದ ಮುಖ್ಯ ಪ್ರೋಗ್ರಾಮ್ ಅಂದರೆ BIOS ಇರುತ್ತದೆ. ವಿದ್ಯುತ್ ಹೋದರೂ ಇದು ಅಳಿಸಿ ಹೋಗುವುದಿಲ್ಲ. ಹಾಗಾಗಿ 2 ಹೇಳಿಕೆಗಳು ಸರಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನು, ಭಾರತದ ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿದ ಈ ಕೆಳಗಿನ ಪ್ರಮುಖ ಹಂತಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ. ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನಡೆಯುವುದು ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿ ರಚನೆ, ಜವಾಹರ್ಲಾಲ್ ನೆಹರು ಅವರಿಂದ ಧ್ಯೇಯೋದ್ದೇಶಗಳ ನಿರ್ಣಯ ಮಂಡನೆ, ಸಂವಿಧಾನವನ್ನು ಅಂಗೀಕರಿಸುವುದು ಅಂತ ಹೇಳಿದರೆ. ಆಪ್ಷನ್ ಹೀಗಿದೆ: 1, 3, 2, 4, 1, 2, 3, 4, 3, 1, 2, 4, 2, 1, 4, 3 ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. 1, 3, 2, 4. ಮೊದಲ ಸಭೆ ನಡೆದಿದ್ದು ಡಿಸೆಂಬರ್ 9, 1946. ನೆಹರು ಅವರಿಂದ ಧ್ಯೇಯೋದ್ದೇಶಗಳ ನಿರ್ಣಯ ಮಂಡನೆ ಡಿಸೆಂಬರ್ 13, 1946. ಕರಡು ಸಮಿತಿ ರಚನೆಯಾದದ್ದು ಆಗಸ್ಟ್ 29, 1947. ಸಂವಿಧಾನವನ್ನು ಅಂಗೀಕರಿಸಿದ್ದು ನವೆಂಬರ್ 26, 1949. ಹಾಗಾಗಿ ಆಪ್ಷನ್ ಎ 1, 3 ಇದಕ್ಕೆ ಸರಿಯಾಗಿರುತ್ತೆ. ಆಪ್ಷನ್ ಎ ಸರಿಯಾಗಿರುತ್ತೆ. 1, 3, 2, 4 ಸರಿಯಾಗಿರುತ್ತೆ. ಇಲ್ಲಿ ರಾಂಗ್ ಕೊಟ್ಟಿದೆ. 1, 3, 2 ಅಂತ ಕೊಟ್ಟಿದೆ ನೋಡಿ. ಅದು 3 ಇರೋ ಜಾಗದಲ್ಲಿ 2 ಆಗಬೇಕು, 2 ಇರೋ ಜಾಗದಲ್ಲಿ 3 ಆಗಬೇಕು. ಇಲ್ಲಿ ಒಂದೇ ಆಗಾಗಿದೆ. ಅಲ್ಲಿ ಆಪ್ಷನಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ನು, ಭೂಮಿಯ ಆಂತರಿಕ ರಚನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದರೆ. ಹೇಳಿಕೆ 1, ಭೂಮಿಯ ಅತ್ಯಂತ ಮೇಲಿನ ಪದರವನ್ನು ಭೂಕವಚ ಎಂದು ಕರೆಯಲಾಗುತ್ತದೆ ಅಂದರೆ ಕ್ರಸ್ಟ್ ಅಂತ ಎಂದು ಕರೆಯಲಾಗುತ್ತದೆ ಮತ್ತು ಇದು ಸಿಲಿಕಾ ಹಾಗೂ ಅಲ್ಯೂಮಿನಿಯಂ ಅಂದರೆ ಶೈಲ್ ಅಂತಂದರೆ ಶಿಯಾಲ್ನಿಂದ ಕೂಡಿದೆ ಅಂತ ಹೇಳಿದರೆ. ಎರಡನೇ ಹೇಳಿಕೆ, ಭೂಮಿಯ ಅತ್ಯಂತ ಒಳಗಿನ ಪದರವಾದ ಕೇಂದ್ರಗಳು ಅಂದರೆ ಕೋರ್ ದ್ರವ ರೂಪದ ಕಬ್ಬಿಣದಿಂದ ಮಾತ್ರ ಮಾಡಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಹೇಳಿಕೆಗಳು ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, ಹೇಳಿಕೆ 1 ಮತ್ತು 2 ಸರಿ, ಹೇಳಿಕೆ 2 ತಪ್ಪು ಅಂತ ಹೇಳಿದರೆ ಸರಿಯಾದ ಉತ್ತರ ಹೇಳಿಕೆ 1 ಮಾತ್ರ ಸರಿಯಾಗಿರುತ್ತೆ. ಹೇಳಿಕೆ 1 ಸರಿಯಾಗಿದೆ. ಮೇಲ್ಪದರವಾದ ಕ್ರಸ್ಟ್ ಅಂದರೆ ಸಿಲಿಕಾ ಮತ್ತು ಅಲ್ಯೂಮಿನಿಯಂನಿಂದ ಮಾಡಲ್ಪಟ್ಟಿದೆ. ಎರಡನೇ ಹೇಳಿಕೆ ತಪ್ಪಾಗಿದೆ. ಕೇಂದ್ರಗಳ ಕೋರ್ ಅನ್ನು ನಿಫೆ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಕೇವಲ ಕಬ್ಬಿಣವಲ್ಲ, ನಿಕ್ಕಲ್ ಮತ್ತು ಕಬ್ಬಿಣ ಎರಡರಿಂದಲೂ ಮಾಡಲ್ಪಟ್ಟಿದೆ. ಇದರ ಒಳಭಾಗವು ಅತಿ ಹೆಚ್ಚು ಒತ್ತಡದಿಂದಾಗಿ ಘನ ರೂಪದಲ್ಲಿದೆ, ಅಲ್ಲಿ ದ್ರವ ಅಂತ ಹೇಳಿದರೆ, ಮತ್ತು ಕಬ್ಬಿಣ ಮಾತ್ರ ಅಂತ ಹೇಳಿದರೆ. ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗಿರುತ್ತೆ. ನೆಕ್ಸ್ಟು, ಕರ್ನಾಟಕದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳನ್ನು ಅವುಗಳ ವಿಸ್ತರಿಸಿರುವ ಪ್ರಮುಖ ಜಿಲ್ಲೆಗಳೊಂದಿಗೆ ಅಕ್ಕಪಕ್ಕದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ. ರಾಷ್ಟ್ರೀಯ ಉದ್ಯಾನವನ ಮತ್ತು ಜಿಲ್ಲೆ: ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಕೊಡಗು ಮತ್ತು ಮೈಸೂರು,
ಇಲ್ಲಿ ಬಂಡೀಪುರ, ಚಾಮರಾಜನಗರ, ನಾಗರಹೊಳೆ, ಕೊಡಗು, ಮೈಸೂರು, ಕುದುರೆಮುಖ, ಚಿಕ್ಕಮಗಳೂರು, ಹಂಪಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಆಗಬೇಕು. ಆಪ್ಷನ್ನಲ್ಲಿ ಇದು ಆಪ್ಷನ್ ಎನಲ್ಲಿದೆ. A2, B3, C4, D1. A2, B1, C4, D3. A3 ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. A2, B3, C4, D1. ಬಂಡೀಪುರ ಉದ್ಯಾನವನ ಚಾಮರಾಜನಗರ ಜಿಲ್ಲೆಯಲ್ಲಿದೆ. 1973ರಲ್ಲೇ ಪ್ರಾಜೆಕ್ಟ್ ಟೈಗರ್ ವ್ಯಾಪ್ತಿಗೆ ಬಂತು. ಇದು ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇದು ಕೊಡಗು ಮತ್ತು ಮೈಸೂರು ಜಿಲ್ಲೆಯ ಗಡಿಯಲ್ಲಿದೆ. ಕುದುರೆಮುಖ ಉದ್ಯಾನವನ ಇದು ಚಿಕ್ಕಮಗಳೂರು ಜಿಲ್ಲೆಯಿದೆ. ಹಂಪಿ ರಾಷ್ಟ್ರೀಯ ಉದ್ಯಾನವನ ಇದು ಕಾಳಿ ಟೈಗರ್ ರಿಸರ್ವ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ಕ್ವಶನ್, ಮಾನವನ ಕಣ್ಣು ಮತ್ತು ದೃಷ್ಟಿ ದೋಷಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ, ಸಮೀಪ ದೃಷ್ಟಿದೋಷ ಅಥವಾ ಮಯೋಪಿಯಾ ಇರುವ ವ್ಯಕ್ತಿಗೆ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ, ಆದರೆ ದೂರದ ವಸ್ತುಗಳು ಕಾಣಿಸುವುದಿಲ್ಲ. ಇದನ್ನು ನಿವಾರಿಸಲು ನಿಮ್ನ ಮಸೂರ ಅಥವಾ ಕಾನ್ಕೇವ್ ಲೆನ್ಸ್ ಬಳಸಲಾಗುತ್ತದೆ ಅಂತ ಹೇಳಿದರೆ. ಎರಡನೇ ಹೇಳಿಕೆ, ದೂರದೃಷ್ಟಿ ದೋಷ ಅಥವಾ ಹೈಪರ್ಮೆಟ್ರೋಪಿಯಾ ನಿವಾರಿಸಲು ಪೀನ ಮಸೂರ ಅಥವಾ ಕಾನ್ವೆಕ್ಸ್ ಲೆನ್ಸನ್ನು ಬಳಸಲಾಗುತ್ತದೆ ಅಂತ ಹೇಳಿದರೆ. ಇದಕ್ಕೆ ಸರಿಯಾಗಿರೋದು ಆಯ್ಕೆಗಳು ನೋಡಿ. ಹೇಳಿಕೆ 1 ಮತ್ತು 2 ಸರಿ, ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, ಹೇಳಿಕೆ 1 ಮತ್ತು 2 ತಪ್ಪು ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಹೇಳಿಕೆ ಸರಿ. ಹೇಳಿಕೆ 1, ಮಯೋಪಿಯಾದಲ್ಲಿ ಪ್ರತಿಬಿಂಬವು ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತದೆ, ಆದ್ದರಿಂದ ಬೆಳಕನ್ನು ಚದುರಿಸಲು ನಿಮ್ನ ಮಸೂರ ಬೇಕು. ಹೇಳಿಕೆ 2ನೇದು ಸರಿ. ಹೈಪರ್ಮೆಟ್ರೋಪಿಯಾದಲ್ಲಿ ಪ್ರತಿಬಿಂಬ ರೆಟಿನಾದ ಹಿಂಭಾಗದಲ್ಲಿ ಮೂಡುವುದರಿಂದ ಬೆಳಕನ್ನು ಕೇಂದ್ರೀಕರಿಸಲು ಪೀನ ಮಸೂರ ಬಳಸಲಾಗುತ್ತದೆ. ಸಮೀಪ ದೃಷ್ಟಿದೋಷಕ್ಕೆ ನಿಮ್ನ ಮಸೂರ, ದೂರ ದೃಷ್ಟಿದೋಷಕ್ಕೆ ಪೀನ ಮಸೂರ. ಅಂದರೆ ಸಾನಿ ದಾಪ ಅಂತೇಳಿ ನೆನ್ಪಿಟ್ಕೊಂಡ್ರೆ ಸಾನಿ ಸಮೀಪ ದೃಷ್ಟಿದೋಷ, ನಿಮ್ನ ಮಸೂರ, ದೂರ ದೃಷ್ಟಿದೋಷ, ಪೀನ ಮಸೂರ. ನೆಕ್ಸ್ಟ್ ಕ್ವಶನು, ಸ್ವತಂತ್ರ ಹೋರಾಟದ ಪ್ರಮುಖ ಪತ್ರಿಕೆಗಳನ್ನು ಅವುಗಳ ಸ್ಥಾಪಕರು ಅಥವಾ ಸಂಪಾದಕರೊಂದಿಗೆ ಅಕ್ಕಪಕ್ಕದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಹೇಳಿದರೆ, ಪಟ್ಟಿ 1 ಪತ್ರಿಕೆ, ಪಟ್ಟಿ 2 ಸ್ಥಾಪಕರು. ಕೇಸರಿ ಮಹಾತ್ಮ ಗಾಂಧಿ ಅಂತ ಹೇಳಿದರೆ, ಮೂಕನಾಯಕ ಬಾಲಗಂಗಾಧರ್ ತಿಲಕ್ ಅಂತ ಹೇಳಿದರೆ, ಯಂಗ್ ಇಂಡಿಯಾ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಿದರೆ. ಆಪ್ಷನ್ ಡಿ, ಇಲ್ಲಿ ಕೇಸರಿ ಬಾಲಗಂಗಾಧರ್ ತಿಲಕ್, ಮೂಕನಾಯಕ ಡಾಕ್ಟರ್ BR ಅಂಬೇಡ್ಕರ್, ಯಂಗ್ ಇಂಡಿಯಾ ಇವರು ಮಹಾತ್ಮ ಗಾಂಧಿನ ನ್ಯೂ ಇಂಡಿಯಾ ಅನಿ ಬೆಸೆಂಟ್ ಐತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. A2, B3, C1, D4. ಕೇಸರಿ ಪತ್ರಿಕೆ ಮರಾಠಿ ಭಾಷೆಯಲ್ಲಿ ಬಾಲಗಂಗಾಧರ್ ತಿಲಕರು ಆರಂಭಿಸಿದರು. ಮೂಕನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು 1920ರಲ್ಲಿ ಆರಂಭಿಸಿದ ಮೂಕ ಸಮುದಾಯದ ಧ್ವನಿಯಾದ ಪತ್ರಿಕೆ ಆಗಿರ್ತೈತಿ. ಯಂಗ್ ಇಂಡಿಯಾ ಮಹಾತ್ಮ ಗಾಂಧೀಜಿಯವರು ಪ್ರಕಟಿಸ್ತಾರೆ. ಯಂಗ್ ಇಂಡಿಯಾ ಇದು ಗಾಂಧೀಜಿಯವರು ಪ್ರಕಟಿಸಿದ್ರು. ಇದು ಇಂಗ್ಲೀಷಿನಲ್ಲಿ ನಡೆಸುತ್ತಿದ್ದ ಪತ್ರಿಕೆ ಆಗಿರ್ತೈತಿ. ನ್ಯೂ ಇಂಡಿಯಾ ಇದು ಹೋಮ್ ರೂಲ್ ಚಳುವಳಿಯ ಸಂದರ್ಭದಲ್ಲಿ ಅನಿ ಬೆಸೆಂಟ್ ರವರು ನಡೆಸುತ್ತಿದ್ದ ಪತ್ರಿಕೆ ಆಗಿರ್ತೈತಿ. ನೆಕ್ಸ್ಟ್ ಕ್ವಶನ್ನು, ಒಂದು ತರಗತಿಯಲ್ಲಿ ರಾಹುಲ್ ಮೇಲಿನಿಂದ 12ನೇ ಸ್ಥಾನದಲ್ಲಿದ್ದಾನೆ ಮತ್ತು ಕೆಳಗಿನಿಂದ 28ನೇ ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇದು 39 ಆಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ 39 ಆಗುತ್ತೆ. 2 ಪ್ಲಸ್ ಮಾಡಿ 1 ಮೈನಸ್ ಮಾಡಬೇಕು. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರ ಅಂದ್ರೆ ಒಟ್ಟು ಮೇಲಿನ ಸ್ಥಾನ ಪ್ಲಸ್ ಕೆಳಗಿನ ಸ್ಥಾನ -1 ಮಾಡಬೇಕು. ಇಲ್ಲಿ ರಾಹುಲ್ನ ಸ್ಥಾನವನ್ನು 2 ಬಾರಿ ಎಣಿಕೆ ಮಾಡಿರೋದ್ರಿಂದ 1 ಕಳೆಯಬೇಕು. ಒಟ್ಟು 40ರಲ್ಲಿ 1 ಮೈನಸ್ ಮಾಡಿದರೆ 39. ಹಾಗಾಗಿ ನೆಕ್ಸ್ಟ್ ಕ್ವಶನ್ನು, ಇದು ಒಟ್ಟು 39 ಆಗಿರುತ್ತೆ. ನೆಕ್ಸ್ಟ್ ಕ್ವಶನು, ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿ ಮತ್ತು ನಿವೃತ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದರೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸೇರಿದಂತೆ ಎಲ್ಲ ನ್ಯಾಯಾಧೀಶರನ್ನು ಭಾರತದ ಪ್ರಧಾನಮಂತ್ರಿಯವರು ನೇಮಕ ಮಾಡುತ್ತಾರೆ ಅಂತ ಹೇಳಿದರೆ. ಹೇಳಿಕೆ 2, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65 ವರ್ಷಗಳು ಅಂತ ಹೇಳಿದರೆ 65 ವರ್ಷಗಳಾಗಿರುತ್ತದೆ ಅಂತ ಹೇಳಿದರೆ. ಆಯ್ಕೆಗಳು ಹೀಗಿವೆ. ಹೇಳಿಕೆ 1 ಮಾತ್ರ ಸರಿಯಾಗಿದೆ, ಹೇಳಿಕೆ 2 ಮಾತ್ರ ಸರಿಯಾಗಿದೆ, ಹೇಳಿಕೆ 1 ಮತ್ತು 2 ಸರಿಯಾಗಿದೆ, ಹೇಳಿಕೆ 1 ಮತ್ತು 2 ತಪ್ಪಾಗಿದೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ. ಹೇಳಿಕೆ 2 ಮಾತ್ರ ಸರಿಯಾಗಿರುತ್ತೆ.
ಹೇಳಿಕೆ ಒಂದು ತಪ್ಪಾಗಿದೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಕೊಲಿಜಿಯಂ ಶಿಫಾರಸಿನ ಮೇರೆಗೆ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ, ಪ್ರಧಾನಮಂತ್ರಿ ಅಲ್ಲ. ಹಾಗಾಗಿ ಅದು ತಪ್ಪು. ಹೇಳಿಕೆ 2 ಸರಿಯಾಗಿದೆ. ಈ ಸಂವಿಧಾನದ ಪ್ರಕಾರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು 65 ವರ್ಷ ತುಂಬುವವರೆಗೆ ಅಧಿಕಾರದಲ್ಲಿರುತ್ತಾರೆ. ಹೈಕೋರ್ಟ್ ನ್ಯಾಯಾಧೀಶರಿಗೆ ಇದು 62 ವರ್ಷ ಆಗಿರುತ್ತೆ. ಸುಪ್ರೀಂ ಕೋರ್ಟಿಗೆ 65 ವರ್ಷ ಆದರೆ ಹೈಕೋರ್ಟ್ ನ್ಯಾಯಾಧೀಶರಿಗೆ ಇದು 62 ವರ್ಷ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಭಾರತದ ಮಧ್ಯಕಾಲೀನ ಇತಿಹಾಸದ ಪ್ರಮುಖ ಯುದ್ಧಗಳನ್ನು ಅವು ನಡೆದ ವರ್ಷಗಳೊಂದಿಗೆ ಅಕ್ಕಪಕ್ಕದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಹೇಳಿದರೆ, ಪಟ್ಟಿ 1 ಯುದ್ಧ, ಪಟ್ಟಿ 2 ವರ್ಷ. ಮೊದಲನೇ ಪಾಣಿಪತ್ ಯುದ್ಧ 1556, ಎರಡನೇ ಪಾಣಿಪತ್ ಯುದ್ಧ 1576, ಹಳದಿಘಾಟ್ ಯುದ್ಧ 1526, ತಾಳಿಕೋಟೆಯ ರಕ್ಕಸ ತಂಗಡಿ ಕದನ ಇದು 1565 ಅಂತ ಹೇಳಿದರೆ, ಮೊದಲನೇ ಪಾಣಿಪತ್ ಯುದ್ಧ ನಡೆದದ್ದು 1526, ಎರಡನೇದು 1556, ಹಳದಿಘಾಟ್ ಯುದ್ಧ 1576, ತಾಳಿಕೋಟೆ 1565. ಇದಕ್ಕೆ ಆಪ್ಷನ್ ಎ ಆಗುತ್ತೆ. A 3, B 1, C 2, D 4. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಮೊದಲನೇ ಪಾಣಿಪತ್ ಯುದ್ಧ 1526 ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆಯಿತು. ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗ್ತತಿ. ಎರಡನೇ ಪಾಣಿಪತ್ ಯುದ್ಧ 1556 ಅಕ್ಬರ್ ಮತ್ತು ಏಮು ನಡುವೆ ನಡೀತತಿ. ಹಳದಿಘಾಟ್ ಯುದ್ಧ 1576 ಅಕ್ಬರ್ನ ಸೇನೆ ಮತ್ತು ಮಹಾರಾಣಾ ಪ್ರತಾಪ್ ನಡುವೆ ನಡೀತತಿ. ನೆಕ್ಸ್ಟ್ ತಾಳಿಕೋಟೆ ಯುದ್ಧ 1565 ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ಆಗಿರ್ತತಿ. ತಾಳಿಕೋಟೆ ಅಥವಾ ರಕ್ಕಸತಂಗಡಿ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ನು, ಭೂಮಿಯ ವಾತಾವರಣದ ಪದರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ, ಒಂದನೇ ಹೇಳಿಕೆ, ಹವಾಮಾನದ ಬದಲಾವಣೆಗಳಾದ ಮಳೆ, ಮೋಡ, ಗುಡುಗು ಮತ್ತು ಸಿಡಿಲುಗಳು ವಾತಾವರಣದ ಅತ್ಯಂತ ಕೆಳಪದರವಾದ ಪರಿವರ್ತನಾ ಮಂಡಲದಲ್ಲಿ ಅಥವಾ ಟ್ರೋಪೋಸ್ಪಿಯರ್ನಲ್ಲಿ ಸಂಭವಿಸುತ್ತದೆ ಅಂತ ಹೇಳಿದರೆ. ಎರಡನೇದು, ಓಜೋನ್ ಪದರವು ಸಮತಾಪ ಮಂಡಲ ಅಂದರೆ ಸ್ಟ್ರಾಟೋಸ್ಪಿಯರ್ದಲ್ಲಿ ಕಂಡುಬರುತ್ತದೆ ಮತ್ತು ಇದು ಸೂರ್ಯನ UV ಕಿರಣಗಳನ್ನು ತಡೆಯುತ್ತದೆ ಅಂತ ಹೇಳಿದರೆ. ಇದಕ್ಕೆ ಆಯ್ಕೆಗಳು ಹೀಗಿವೆ. ಹೇಳಿಕೆ 1 ಮತ್ತು 2 ಸರಿ, ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, ಹೇಳಿಕೆ 1 ಮತ್ತು 2 ತಪ್ಪು ಅಂತ ಹೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಸರಿಯಾಗಿರ್ತವೆ. ವಾತಾವರಣದ ಒಟ್ಟು ದ್ರವ್ಯರಾಶಿಯು 75% ಹೆಚ್ಚು ಭಾಗ ಟ್ರೋಪೋಸ್ಪಿಯರ್ನಲ್ಲಿದೆ. ಇಲ್ಲಿ ಎಲ್ಲ ಹವಾಮಾನ ವಿದ್ಯಮಾನಗಳು ನಡೆಯುತ್ತವೆ. ಹೇಳಿಕೆ 2 ಕೂಡ ಸರಿ. ಸ್ಟ್ರಾಟೋಸ್ಪಿಯರ್ನಲ್ಲಿರುವ ಓಜೋನ್ ಅನಿಲವು ಸೂರ್ಯನ ಹಾನಿಕಾರಕ ಅಲ್ಟ್ರಾವೈಲೆಟ್ ಕಿರಣಗಳಿಂದ ಭೂಮಿಯ ಜೀವಿಗಳನ್ನು ರಕ್ಷಿಸುತ್ತದೆ. ಜೆಟ್ ವಿಮಾನಗಳು ಸಹ ಇಲ್ಲೇ ಹಾರಾಡುತ್ತವೆ, ಹಾಗಾಗಿ ಈ ಪದರದಲ್ಲಿ ಹಾರಾಡ್ತವೆ. ಹಾಗಾಗಿ 2 ಹೇಳಿಕೆಗಳು ಸರಿ. ನೆಕ್ಸ್ಟು, ವಿಜ್ಞಾನದ ಪ್ರಮುಖ ಆವಿಷ್ಕಾರಗಳನ್ನು ಅವುಗಳ ವಿಜ್ಞಾನಿಗಳೊಂದಿಗೆ ಅಕ್ಕಪಕ್ಕದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಹೇಳಿದರೆ, ಆವಿಷ್ಕಾರ ಮತ್ತು ವಿಜ್ಞಾನಿಗಳು: ಪೆನ್ಸಿಲಿನ್ ಎಡ್ವರ್ಡ್ ಜೆನ್ನರ್, ಎಕ್ಸ್ರೇ ವಿಲ್ಹೆಲ್ಮ್ ರಾಂಟ್ಜನ್ ಮತ್ತು ರೇಡಿಯಂ ಅಲೆಕ್ಸಾಂಡರ್ ಫ್ಲೆಮಿಂಗ್. ಪೆನ್ಸಿಲಿನ್ ಇದು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು. ಎಕ್ಸ್ರೇ ಇದು ಸಿಡುಬು ಲಸಿಕೆ ಅಂತ ಕೇಳಿದರೆ, ಸಿಡುಬು ಲಸಿಕೆ ಮೇರಿ ಕ್ಯೂರಿ ಅಂತ ಕೇಳಿದರೆ. ಇಲ್ಲಿ ಆಪ್ಷನ್ 1 3, ಆಪ್ಷನ್ ಎಗೆ 3, ಎಗೆ 3, ಬಿಗೆ 2, ಸಿಗೆ 4, ಡಿಗೆ 1 ಆಗಬೇಕು. ಎಡ್ವರ್ಡ್ ಜೆನ್ನರ್ ಅವರು ಸಿಡುಬು ಲಸಿಕೆ ಕಂಡುಹಿಡಿದಿದ್ದು, ಹಾಗಾಗಿ ಡಿಗೆ 1 ಆಗಬೇಕು. ಇದು ಸರಿಯಾದ ಉತ್ತರ ಆಪ್ಷನ್ ಎ. ಪೆನ್ಸಿಲಿನ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಕಂಡುಹಿಡಿದ ವಿಶ್ವದ ಮೊದಲ ಆಂಟಿಬಯೋಟಿಕ್ ರೋಗ ನಿರೋಧಕ ಔಷಧ ಆಗಿರುತ್ತೆ. ಎಕ್ಸ್ರೇ ವಿಲ್ಹೆಲ್ಮ್ ರಾಂಟ್ಜನ್ ಅವರು ಕಂಡುಹಿಡಿದ್ರು, ಇದಕ್ಕಾಗಿ ಅವರಿಗೆ ಮೊದಲ ಭೌತಶಾಸ್ತ್ರದ ನೊಬೆಲ್ ಸಿಕ್ಕಿತು. ರೇಡಿಯಂ ಮೇರಿ ಕ್ಯೂರಿ ಮತ್ತು ಪಿಯರೆ ಕ್ಯೂರಿ ದಂಪತಿಗಳು ಕಂಡುಹಿಡಿದ್ರು. ಸಿಡುಬು ಲಸಿಕೆ ಎಡ್ವರ್ಡ್ ಜೆನ್ನರ್ ಅವರು ಕಂಡುಹಿಡಿದ್ರು. ಇವರನ್ನು ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ ಎನ್ನಲಾಗುತ್ತದೆ. ನೆಕ್ಸ್ಟ್ ಕ್ವಶನು, ಸ್ವತಂತ್ರ ಪೂರ್ವ ಕರ್ನಾಟಕದ ಪ್ರಮುಖ ರಾಜಕೀಯ ಮತ್ತು ಸಾಮಾಜಿಕ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ, ಶಿವಪುರ ಧ್ವಜ ಸತ್ಯಾಗ್ರಹ, ಈಸೂರು ಧ್ವಜ ಸತ್ಯಾಗ್ರಹ, ವಿದುರಾಶ್ವತ್ಥ ಹತ್ಯಾಕಾಂಡ ಮತ್ತು ಮೈಸೂರು ಚಲೋ ಚಳುವಳಿ ಅಂತ ಹೇಳಿದ್ದಾರೆ. ಮೈಸೂರು ಚಲೋ ಚಳುವಳಿ. ಆಪ್ಷನ್ ಹೀಗಿದೆ. ಆಪ್ಷನ್ ಎ 1, 3, 2, 4. ಆಪ್ಷನ್ ಬಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 3, 2, 4. ಶಿವಪುರ ಧ್ವಜ ಸತ್ಯಾಗ್ರಹ 1938 ಏಪ್ರಿಲ್ನಲ್ಲಿ ಟಿ ಸಿದ್ದಲಿಂಗಯ್ಯನವರ ನೇತೃತ್ವದಲ್ಲಿ ಮಂಡ್ಯದ ಶಿವಪುರದಲ್ಲಿ ನಡೆಯಿತು. ವಿದುರಾಶ್ವತ್ಥ ಹತ್ಯಾಕಾಂಡ 1938 ಏಪ್ರಿಲ್ 25 ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ
ಬ್ರಿಟಿಷರ ಗುಂಡು ಹಾರಾಟದಿಂದ ಕರ್ನಾಟಕದ ಜಲಿಯನ್ ವಾಲ್ಬಾಗ್ ಎನಿಸಿತು. ಅಂದರೆ ಕರ್ನಾಟಕದ ಜಲಿಯನ್ ವಾಲ್ಬಾಗ್ ಅಂತೇಳಿ ಅವ್ರದ್ದು ಕರಿತಾರೆ, ಅದು ವಿಧುರಾಶ್ವತ್ಥ ಹತ್ಯಾಕಾಂಡ. ಮತ್ತು ಈಸೂರು ಸತ್ಯಾಗ್ರಹ 1942 ಅಂದರೆ ಕ್ವಿಟ್ ಇಂಡಿಯಾ ಚಳವಳಿಯ ಭಾಗವಾಗಿ ಶಿವಮೊಗ್ಗದ ಈಸೂರು ಭಾರತದ ಮೊದಲ ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿಕೊಂಡಿತು. ಮೈಸೂರು ಚಳವಳಿ 1947 ಮೈಸೂರು ಸಂಸ್ಥಾನದಲ್ಲಿ ಜವಾಬ್ದಾರಿಯುತ ಸರ್ಕಾರ ಸ್ಥಾಪನೆಗಾಗಿ ಸ್ವತಂತ್ರ ಸಿಕ್ಕ ನಂತರ ನಡೆದ ಚಳವಳಿ. ನೆಕ್ಸ್ಟ್ ಕ್ವಶನು, ಭಾರತದ ಬ್ಯಾಂಕಿಂಗ್ ಕ್ಷೇತ್ರ ಮತ್ತು ಹಣದುಬ್ಬರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಭಾರತದಲ್ಲಿ ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣವು ಮೊದಲ ಬಾರಿಗೆ 1969ರಲ್ಲಿ ಇಂದಿರಾ ಗಾಂಧಿಯವರ ಪ್ರಧಾನಿ ಅವಧಿಯಲ್ಲಿ ನಡೆಯಿತು ಅಂತ ಹೇಳಿದ್ದಾರೆ. ಎರಡನೇ ಹೇಳಿಕೆ, ಮೊದಲ ಹಂತದಲ್ಲಿ ಒಟ್ಟು 14 ಪ್ರಮುಖ ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಲಾಯಿತು ಅಂತ ಹೇಳಿದ್ದಾರೆ. ಮೊದಲು ಬ್ಯಾಂಕು ಯಾವಾಗಂದ್ರೆ 1969ರಲ್ಲಿ, ಅದು ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ಅಂತ ಹೇಳಿದ್ದಾರೆ. ಆಪ್ಷನ್ ಹೀಗಿದೆ ನೋಡಿ, ಹೇಳಿಕೆ 1 ಮತ್ತು 2 ಸರಿಯಾಗಿವೆ, ಹೇಳಿಕೆ 1 ಮಾತ್ರ ಸರಿಯಾಗಿದೆ, ಹೇಳಿಕೆ 2 ಮಾತ್ರ ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿವೆ ಅಂತ ಹೇಳಿದ್ದಾರೆ. ಇದು ಸರಿಯಾದ ಉತ್ತರ ಆಪ್ಷನ್ ಎ, ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ. ಜುಲೈ 19, 1969ರಂದು 50 ಕೋಟಿಗಿಂತ ಹೆಚ್ಚು ಠೇವಣಿ ಹೊಂದಿದ್ದ 14 ದೊಡ್ಡ ಬ್ಯಾಂಕುಗಳನ್ನು ಸರ್ಕಾರ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡಿತು. ನಂತರ 1980ರಲ್ಲಿ ಮತ್ತೆ 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, 2 ಹೇಳಿಕೆಗಳು ಕೂಡ ಸರಿಯಾಗಿವೆ. ನೆಕ್ಸ್ಟ್ ಕ್ವಶನು, ಒಂದು ಕೋಡ್ ಭಾಷೆಯಲ್ಲಿ MIGHTY ಅನ್ನು NKHIUZ ಎಂದು ಬರೆಯಲಾಗಿದೆ. ಹಾಗಾದರೆ ಅದೇ ಕೋಡ್ನಲ್ಲಿ BUILD ಅನ್ನು ಹೇಗೆ ಬರೆಯಬಹುದು ಅಂತ ಹೇಳಿದರೆ, ಇದನ್ನು ಯಾವ ಥರ ಬರಿಬೋದು ಅಂದರೆ -1 ಆಗಿದೆ ನೋಡಿ, ಅಲ್ಲ +1 ಸಾರಿ +1 ಆಗಿದೆ. ಎಮ್ಮಿಂದ N +1, ಐಯಿಂದ K IJK ಅಂದರೆ +2, Gಯಿಂದ H +1, Jಯಿಂದ Hಯಿಂದ I +1, Tಯಿಂದ U +1, Yಯಿಂದ Z +1. ಹಾಗಾಗಿ ಇದು +1 ಇದೆ. Bಯಿಂದ C, Uಯಿಂದ V ಅಂದರೆ ಇಲ್ಲಿ ಸಾರಿ ಆಪ್ಷನ್ ಒಳಗೆ ರಾಂಗ್ ಬಂದಿದೆ. ಯಾಕಂದರೆ Uಯಿಂದ ಅಲ್ಲಿ ಐಯಿಂದ K ಅಂದರೆ I 9, K 11, 2 ಪ್ಲಸ್ ಆಗಿದೆ, ಇಲ್ಲಿ 1 ಪ್ಲಸ್ ಆಗಿದೆ. VV ಇದೆ ಆಪ್ಷನ್ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದೆ. ಫಸ್ಟ್ V ಇರೋ ಜಾಗದಲ್ಲಿ W ಬರಬೇಕಾಗಿತ್ತು, ಸಾರಿ ಇದು ರಾಂಗ್ ಆಗಿದೆ ನೋಡಿ. +1 ಫಾರ್ಮೆಟಲ್ಲಿ ಇದೆ. +1 +2 ಎರಡನೇ ಅಕ್ಷರ +2 ಮಾಡಬೇಕು. +1 ಆಗಿದೆ. ಆದರೆ ಮೊದಲಲ್ಲಿ ಕೊಟ್ಟಿರೋದ್ರಲ್ಲಿ ಐಯಿಂದ K +2 ಆಗಿದೆ, ಹಾಗಾಗಿ ಇಲ್ಲಿ +W ಬರಬೇಕಾಗಿತ್ತು. ನೆಕ್ಸ್ಟ್ ಕ್ವಶನು, ಭಾರತದ ಸಂವಿಧಾನದ ಪ್ರಮುಖ ಭಾಗಗಳನ್ನು ಅವುಗಳ ವಿಷಯಗಳೊಂದಿಗೆ ಅಕ್ಕಪಕ್ಕದಲ್ಲಿ ಹೊಂದಿಸಿ ಬರೆಯಿರಿ. ಸಂವಿಧಾನ ಭಾಗ ಮತ್ತು ವಿಷಯ. ಭಾಗ 2 ಮೂಲಭೂತ ಹಕ್ಕುಗಳು, ಭಾಗ 3 ಪೌರತ್ವ, ಭಾಗ 4 ತುರ್ತು ಪರಿಸ್ಥಿತಿ ಉಪಬಂಧಗಳು, ಭಾಗ 18 ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳಿದರೆ, ಇಲ್ಲಿ ಭಾಗ 2 ಪೌರತ್ವ A2 B1, A2 B1, ಭಾಗ 4 ಇದು C4 D3 ಆಗಬೇಕಂದ್ರೆ A2 B1 C4 D3. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ, A2 B1 C4 D3. ಭಾಗ 2 ಪೌರತ್ವಕ್ಕೆ ಸಂಬಂಧಿಸಿದೆ, ವಿಧಿ 5ರಿಂದ 11. ಭಾಗ 3 ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದೆ, ವಿಧಿ 12ರಿಂದ 35. ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದೆ, ವಿಧಿ 36ರಿಂದ 51. ಭಾಗ 18 ರಾಷ್ಟ್ರೀಯ, ರಾಜ್ಯ ಮತ್ತು ಹಣಕಾಸು ತುರ್ತು ಪರಿಸ್ಥಿತಿಗಳಿಗೆ ಸಂಬಂಧಿಸಿದೆ, ವಿಧಿ 352ರಿಂದ 360. ನೆಕ್ಸ್ಟ್, ಕರ್ನಾಟಕದ ನದಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಹೇಳಿಕೆ, ಕೃಷ್ಣಾ ನದಿಯು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉಗಮವಾಗಿ ಕರ್ನಾಟಕದ ಮೂಲಕ ಹರಿದು ಆಂಧ್ರ ಪ್ರದೇಶದಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಅಂತ ಹೇಳಿದರೆ. 2ನೇದು, ಕಾವೇರಿ ನದಿಯು ಅತ್ಯಂತ ಉದ್ದವಾದ ಮತ್ತು ಪ್ರಮುಖ ನದಿ ಎಂದರೆ ಅದು ತುಂಗಭದ್ರಾ ಅಂತ ಹೇಳಿದರೆ. ಆಪ್ಷನ್ ಹೀಗಿದೆ, ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, ಹೇಳಿಕೆ 1 ಮತ್ತು 2 ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹೇಳಿಕೆ 1 ಮಾತ್ರ ಸರಿಯಾಗಿರುತ್ತೆ. ಕೃಷ್ಣಾ ನದಿಯು ದಕ್ಷಿಣ ಭಾರತದ 2ನೇ ಅತಿ ಉದ್ದವಾದ ನದಿಯಾಗಿರ್ತತಿ, ಮಹಾಬಲೇಶ್ವರದಲ್ಲಿ ಹುಟ್ಟುತ್ತತಿ. 1ನೇ ದೊಡ್ಡ ನದಿ ಅಂದರೆ ಗೋದಾವರಿ ಆಗಿರ್ತತಿ, 2ನೇ ಅತಿ ಉದ್ದವಾದ ನದಿಯಾಗಿರ್ತತಿ ಇದು ದಕ್ಷಿಣ ಭಾರತದ್ದು.
ಎರಡನೇ ಹೇಳಿಕೆ ತಪ್ಪು. ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಉಪನದಿಯಾಗಿದೆ, ಕಾವೇರಿ ನದಿಯದ್ದಲ್ಲ. ಕಾವೇರಿ ನದಿಯ ಪ್ರಮುಖ ಉಪನದಿಗಳೆಂದರೆ ಕಪಿಲ, ಹೇಮಾವತಿ, ಲಕ್ಷ್ಮಣತೀರ್ಥ, ಅರ್ಕಾವತಿ, ಇನ್ನು ಮುಂತಾದವುಗಳು. ಹಾಗಾಗಿ ಅದು ಹೇಳಿಕೆ 2 ತಪ್ಪಾಗಿರುತ್ತೆ, ಹೇಳಿಕೆ 1 ಮಾತ್ರ ಸರಿ. ನೆಕ್ಸ್ಟ್ ಕ್ವಶನ್ನು, ಮಾನವನ ದೇಹದ ಹಾರ್ಮೋನ್ಗಳು ಮತ್ತು ಗ್ರಂಥಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದರೆ, ಇನ್ಸುಲಿನ್ ಹಾರ್ಮೋನನ್ನು ಮೇದೋಜೀರಕ ಗ್ರಂಥಿಯಿಂದ ಸ್ರವಿಸಲ್ಪಡುತ್ತದೆ ಮತ್ತು ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಅಂತ ಹೇಳಿದರೆ. ಎರಡನೇ ಹೇಳಿಕೆ, ಪಿಟ್ಯುಟರಿ ಗ್ರಂಥಿಯನ್ನು ಮಾನವನ ದೇಹದ ಮಾಸ್ಟರ್ ಗ್ರಂಥಿ ಎಂದು ಕರೆಯಲಾಗುತ್ತದೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರ್ತದೆ. ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿವೆ. ಇನ್ಸುಲಿನ್ ಕೊರತೆಯಾದರೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಮಧುಮೇಹ ರೋಗ ಬರುತ್ತದೆ. ಪಿಟ್ಯುಟರಿ ಗ್ರಂಥಿ ಮೆದುಳಿನ ತಳಭಾಗದಲ್ಲಿದ್ದು ದೇಹದ ಇತರ ಎಲ್ಲ ಅಂತರ್ಸ್ರಾವಕ ಗ್ರಂಥಿಗಳ ಕಾರ್ಯವನ್ನು ನಿಯಂತ್ರಿಸುವುದರಿಂದ ಅದನ್ನು ಮಾಸ್ಟರ್ ಗ್ರಂಥಿ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿರ್ತವೆ. ನೆಕ್ಸ್ಟ್ ಕ್ವಶನು, ವಿವಿಧ ವಿದೇಶಿ ಪ್ರವಾಸಿಗರು ಭಾರತಕ್ಕೆ ಭೇಟಿ ನೀಡಿದ ಅವಧಿಯ ರಾಜರುಗಳೊಂದಿಗೆ ಅಕ್ಕಪಕ್ಕದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಹೇಳಿದರೆ, ಪ್ರವಾಸಿಗ ಮತ್ತು ಆಡಳಿತಗ ರಾಜ ಅಂತ ಹೇಳಿದರೆ ಮೆಗಾಸ್ಥಾನಿಸ್, ಹರ್ಷವರ್ಧನ್, ಪಾಯಿಯಾನ್ ಕೃಷ್ಣದೇವರಾಯ, ಹುಯಾನ್ತ್ಸಾಂಗ್ ಚಂದ್ರಗುಪ್ತ ಮೌರ್ಯ ಅಂತ ಹೇಳಿದರೆ. ನೆಕ್ಸ್ಟು ಡಿ ಆಪ್ಷನ್ ಏನಿದೆ, ಡೊಮಿಂಗ್ ಪೇಸ್ ಅಂತ ಇದೆ. ಡೊಮಿಂಗ್ ಪೇಸು ಎರಡನೇ ಚಂದ್ರಗುಪ್ತ ಮೌರ್ಯ ಅಂತ ಇದೆ, ವಿಕ್ರಮ ಅಥವಾ ವಿಕ್ರಮಾದಿತ್ಯ ಅಂತ. ಇದಕ್ಕೆ ಆಪ್ಷನ್ ಹೀಗಿದೆ, A3 B4 C1 D2, A3 B1 C4 D2, A4 B3 C1 D2, A1 B4 C2 D3 ಅಂತ ಹೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಆಗುತ್ತೆ, A3 B4 C1 D2. ಮೆಗಾಸ್ಥಾನಿಸ್ ಗ್ರೀಕ್ ರಾಯಭಾರಿಯಾಗಿದ್ದು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದು ಇಂಡಿಕಾ ಗ್ರಂಥವನ್ನು ಬರೀತಾನೆ. ಪಾಯಿಯಾನ್ ಭಾರತಕ್ಕೆ ಬಂದ ಮೊದಲ ಚೀನಿ ಪ್ರವಾಸಿಗ, ಗುಪ್ತರ ದೊರೆ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಬಂದಿದ್ದನು. ಹುಯಾನ್ತ್ಸಾಂಗ್ ಚೀನಿ ಪ್ರವಾಸಿಗ, ಹರ್ಷವರ್ಧನ ಮತ್ತು ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು. ಸಿಯುಕಿಯ ಗ್ರಂಥವನ್ನು ಬರೆದಿರ್ತಾನೆ. ನೆಕ್ಸ್ಟ್ ಡೊಮಿಂಗ್ ಪೇಸು ಪೋರ್ಚುಗೀಸ್ ಪ್ರವಾಸಿಗ, ವಿಜಯನಗರ ಸುವರ್ಣಯುಗದಲ್ಲಿ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದಿರ್ತಾನೆ. ನೆಕ್ಸ್ಟ್ ಕ್ವಶನು, ಪರಿಸರ ಸಂರಕ್ಷಣಾ ಚಳವಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಚಿಪ್ಕೋ ಚಳುವಳಿಯು ಸುಂದರ್ಲಾಲ್ ಬಹುಗುಣ್ ಅವರ ನೇತೃತ್ವದಲ್ಲಿ ಉತ್ತರಾಖಂಡದಲ್ಲಿ ಮರಗಳನ್ನು ಕಡಿಯುವುದರ ವಿರುದ್ಧ ಆರಂಭವಾಯಿತು ಅಂತ ಹೇಳಿದರೆ. ಹೇಳಿಕೆ 2, ಕರ್ನಾಟಕದಲ್ಲಿ ಇದೇ ಮಾದರಿಯಲ್ಲಿ ಮರಗಳನ್ನು ಉಳಿಸಲು ನಡೆದ ಚಳುವಳಿಯನ್ನು ಅಪ್ಪಿಕೋ ಚಳುವಳಿ ಎಂದು ಕರೆಯಲಾಗುತ್ತದೆ ಅಂತ ಹೇಳಿದರೆ. ಆಪ್ಷನ್ ಹೀಗಿದೆ, 1 ಮತ್ತು 2 ಹೇಳಿಕೆಗಳು ಸರಿ, ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, ಹೇಳಿಕೆ 1 ಮತ್ತು 2 ತಪ್ಪು ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹೇಳಿಕೆ 1 ಮತ್ತು 2 ಸರಿ. 1970ರ ದಶಕದಲ್ಲಿ ಉತ್ತರಾಖಂಡದ ಗರ್ವಾಲ್ ಹಿಮಾಲಯ ಪ್ರದೇಶದಲ್ಲಿನ ಜನರು ಮರಗಳನ್ನು ಅಪ್ಪಿಕೊಳ್ಳುವ ಮೂಲಕ ಕಡಿಯುವುದನ್ನು ತಡೆದರು. ಎರಡನೇ ಹೇಳಿಕೆ ಕೂಡ ಸರಿ. 1983ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಾಲ್ಕಾನಿ ಕಾಡುಗಳಲ್ಲಿ ಪಾಂಡುರಂಗ ಹೆಗಡೆ ಅವರ ನೇತೃತ್ವದಲ್ಲಿ ಅಪ್ಪಿಕೋ ಚಳವಳಿ ಆರಂಭವಾಯಿತು. ಹಾಗಾಗಿ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, ಭಾರತ ಸಂವಿಧಾನಕ್ಕೆ ಸೇರಿಸಲಾದ ಈ ಕೆಳಗಿನ ಪ್ರಮುಖ ಅಂಶ ಅಥವಾ ತಿದ್ದುಪಡಿಗಳನ್ನು ಅವು ಜಾರಿಗೆ ಬಂದ ವರ್ಷಗಳ ಆಧಾರದ ಮೇಲೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದರೆ. ಮೂಲಭೂತ ಕರ್ತವ್ಯಗಳ ಸೇರ್ಪಡೆ, ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕುವುದು, ಶಿಕ್ಷಣ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಮಾಡುವುದು, 4ನೇದು ಇದು 3 ಬಂದಿದ್ದು. 4ನೇದು ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸುವುದಂತ ಹೇಳಿದರೆ. ಇದಕ್ಕೆ ಆಪ್ಷನ್ 1, 2, 4, 3, 1, 4, 2, 3, 2, 1. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, 1, 2, 4, 3 ಆಗಿರುತ್ತೆ. 1, 2, 4, 3. ಮೂಲಭೂತ ಕರ್ತವ್ಯಗಳು 1976 42ನೇ ತಿದ್ದುಪಡಿ, ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸು. ಆಸ್ತಿ ಹಕ್ಕನ್ನು ತೆಗೆದಿದ್ದು 1978 44ನೇ ತಿದ್ದುಪಡಿ ಮೂಲಕ ವಿಧಿ 300Aಗೆ ವರ್ಗಾವಣೆ ಮಾಡಿದ್ದು. ಮತದಾನದ ವಯಸ್ಸು ಇಳಿಕೆ 1988 ಮತ್ತು 89ರಲ್ಲಿ 61ನೇ ತಿದ್ದುಪಡಿ ಕಾಯ್ದೆ ಆಗಿರ್ತೈತಿ. ಇದು 3 ಆಗಬೇಕು. ಮೂಲಭೂತ ಕರ್ತವ್ಯಗಳು 1976, ಆಸ್ತಿ ಹಕ್ಕನ್ನು ತೆಗೆದಿದ್ದು 1978, ಮತದಾನದ ವಯಸ್ಸು ಇಳಿಕೆ ಮಾಡಿದ್ದು 1988 89. ಫಸ್ಟು ಸೆಕೆಂಡು
ಇದು 61ನೇ ತಿದ್ದುಪಡಿ, 42, 44, 61 ಇದು 3ನೇದು ಬರಬೇಕಂದ್ರೆ 3 ಆಪ್ಷನ್ 3 ಇಲ್ಲಿ ರಾಂಗ್ ಆಗಿದೆ, ಅಲ್ಲಿ ಕರೆಕ್ಟ್ ಆಗಿದೆ. 1, 2, 4, 3 ಸರಿಯಾಗಿದೆ, ಇಲ್ಲಿ ರಾಂಗ್ ಆಗಿದೆ. ಏನೋ ನೋಡಿ. ಸಾರಿ, ಇದು ಯಾಕೋ ಇಲ್ಲಿಗೆ ಸ್ಟ್ರಕ್ ಆಗ್ತಿದೆ. ನೆಕ್ಸ್ಟ್ ಇದು 2002 ಇದು 4 ಆಗಬೇಕು. ನೆಕ್ಸ್ಟ್ ಕ್ವಶನ್ನು, ಇದು ಶಿಕ್ಷಣದ ಹಕ್ಕು 86ನೇ ತಿದ್ದುಪಡಿ, ಅಂದರೆ ಇದು 4 ಆಗಬೇಕು. 1, 2, 4, 3 ಸರಿಯಾಗೇ ಇದೆ. 1, 2, 3, 4 ಇದು ಸರಿಯಾಗಿದೆ ನೋಡಿ. 46ನೇದು ಕ್ವಶನ್ನು, ಭಾರತದ ರಾಷ್ಟ್ರೀಯ ಆದಾಯ ಮತ್ತು ನೀತಿ ಆಯೋಗದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ, ಭಾರತದಲ್ಲಿ ನೀತಿ ಆಯೋಗವನ್ನು ಜನವರಿ 1, 2015ರಂದು ಹಳೆಯ ಯೋಜನಾ ಆಯೋಗದ ಬದಲಾಗಿ ಸ್ಥಾಪಿಸಲಾಯಿತು ಅಂತ ಹೇಳಿದರೆ, ಹೇಳಿಕೆ 2, ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಭಾರತದ ರಾಷ್ಟ್ರಪತಿಗಳಾಗಿರುತ್ತಾರೆ ಅಂತ ಹೇಳಿದರೆ, ಭಾರತದ ರಾಷ್ಟ್ರಪತಿಗಳಾಗಿರ್ತಾರೆ ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಅಂತ ಹೇಳಿದರೆ, ಆಯ್ಕೆಗಳು ಹೀಗಿವೆ. 1 ಮಾತ್ರ ಸರಿ, 2 ಮಾತ್ರ ಸರಿ, 2 ಸರಿ, 2 ತಪ್ಪು ಅಂತ ಹೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ 1 ಮಾತ್ರ ಸರಿಯಾಗಿರ್ತೈತಿ. ಹೇಳಿಕೆ 1 ಮಾತ್ರ ಸರಿಯಾಗಿದೆ. ನೀತಿ ಆಯೋಗವು ನೀತಿ ಆಯೋಗವು ಸರ್ಕಾರದ ಪ್ರಮುಖ ಥಿಂಕ್ ಟ್ಯಾಂಕ್ ಆಗಿ ಕೆಲಸ ಮಾಡುತ್ತದೆ. 2ನೇ ಹೇಳಿಕೆ ತಪ್ಪು. ನೀತಿ ಆಯೋಗದ ಅಧ್ಯಕ್ಷರು ದೇಶದ ಪ್ರಧಾನಮಂತ್ರಿಗಳಾಗಿರ್ತಾರೆ, ರಾಷ್ಟ್ರಪತಿಗಳಲ್ಲ, ಹಾಗಾಗಿ ಅದು ತಪ್ಪಾಗಿದೆ 2ನೇ ಹೇಳಿಕೆ. ನೆಕ್ಸ್ಟ್ ಮಾನಸಿಕ ಸಾಮರ್ಥ್ಯದ ಬಗ್ಗೆ, ಎ ಮತ್ತು ಬಿ ಸಹೋದರರು ಅಂತೆ. ಸಿ ಯು ಎನ ತಂದೆ, ಡಿ ಯು ಸಿನ ತಾಯಿ. ಹಾಗಾದರೆ ಬಿಗೆ ಡಿ ಏನೆಂದು ಹೇಗೆ ಸಂಬಂಧ ಹೊಂದಿರುತ್ತಾನೆ ಅಂತ ಕೇಳಬೇಕಾಗಿತ್ತು, ಏನೆಂದು ಅಂತಾಗಿದೆ, ಸಾರಿ. ಡಿ ಯು ಬಿಗೆ ಡಿ ಹೇಗೆ ಸಂಬಂಧಿಸಿದ್ದಾನೆ ಅಂತ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಯಾಕಂದರೆ ಎ ಬಿ ಸಹೋದರರು, ಬಿ ತಂದೆ ಸಿ ಅಂದರೆ ಎಗೂ ತಂದೆ ಆಗ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಜ್ಜಿ ಆಗ್ತಾರೆ, ಅಂದರೆ ಗ್ರ್ಯಾಂಡ್ ಮದರ್. ಎ ಬಿ ಇಬ್ಬರು ಸಹೋದರರು, ಒಂದೇ ತಲೆಮಾರು. ಸಿ ಯು ಎನ ತಂದೆ ಅಂದರೆ ಅವನು ಬಿಗೂ ಕೂಡ ತಂದೆಯ ಆಗಿರ್ತಾನೆ. ಡಿ ಯು ಸಿನ ತಾಯಿ ಆದರೆ ತಂದೆಯ ತಾಯಿ, ಅಂದರೆ ಡಿನು ಸಿಯ ತಾಯಿ ಅಂತೆ, ಅಂದರೆ ತಂದೆಯ ತಾಯಿ. ಆದ್ದರಿಂದ ತಂದೆಯ ತಾಯಿಯು ಬಿಗೆ ಅಜ್ಜಿ ಆಗಬೇಕು. ಸರಿಯಾದ ಉತ್ತರ ಅಜ್ಜಿ. ನೆಕ್ಸ್ಟ್ ಕ್ವೆಶನ್, ಆಧುನಿಕ ಭಾರತದ ಪ್ರಮುಖ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಸಂಸ್ಥೆಗಳನ್ನು ಅವುಗಳ ಸಂಸ್ಥಾಪಕರೊಂದಿಗೆ ಅಕ್ಕಪಕ್ಕದಲ್ಲಿ ಹೊಂದಿಸಿ ಬರೆಯಿರಿ. ಸಂಸ್ಥೆ ಮತ್ತು ಸಂಸ್ಥಾಪಕರು: ಬ್ರಹ್ಮ ಸಮಾಜ ಸ್ವಾಮಿ ವಿವೇಕಾನಂದ, ಆರ್ಯ ಸಮಾಜ ಜ್ಯೋತಿಬಾ ಫುಲೆ, ರಾಮಕೃಷ್ಣ ಮಿಷನ್ ರಾಜಾರಾಮ್ ಮೋಹನ್ ರಾಯ್, ಸತ್ಯಶೋಧಕ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿ ಅಂತಿದೆ. ಬ್ರಹ್ಮ ಸಮಾಜ ರಾಜಾರಾಮ್ ಮೋಹನ್ ರಾಯ್ ಎ 3, ಆರ್ಯ ಸಮಾಜ ಡಿ ಬರಬೇಕು, ಅಂದರೆ ಎ 3, ಬಿ 4, ಸಿ 1, ಡಿ 2 ಆಗಬೇಕು. ಎ 3, ಬಿ 4, ಸಿ 1, ಡಿ 4, ಡಿ 2 ಆಪ್ಷನ್ ಎ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಎ 3, ಬಿ 4, ಸಿ 1, ಡಿ 2. ಬ್ರಹ್ಮ ಸಮಾಜ 1828ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ರವರಿಂದ ಸ್ಥಾಪನೆ, ಸತಿ ಪದ್ಧತಿ ನಿವಾರಣೆಗೆ ಶ್ರಮಿಸಿದರು. ಆರ್ಯ ಸಮಾಜ 1875ರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಅವರಿಂದ ಸ್ಥಾಪನೆ, ವೇದಗಳಿಗೆ ಹಿಂತಿರುಗಿ ಎಂಬುದು ಅವರ ಘೋಷಣೆಯಾಗಿತ್ತು. ರಾಮಕೃಷ್ಣ ಮಿಷನ್ 1897ರಲ್ಲಿ ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳ ಹೆಸರಿನಲ್ಲಿ ಸ್ಥಾಪಿಸಿದರು. ಸತ್ಯಶೋಧಕ ಸಮಾಜ 1873ರಲ್ಲಿ ಮಹಾರಾಷ್ಟ್ರದಲ್ಲಿ ಜ್ಯೋತಿಬಾ ಫುಲೆ ಅವರು ಶೋಷಿತರ ಉದ್ಧಾರಕ್ಕಾಗಿ ಸ್ಥಾಪಿಸಿದರು. ನೆಕ್ಸ್ಟ್ ಕ್ವಶನ್ನು, ಭೌತಶಾಸ್ತ್ರದ ನಿಯಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದರೆ, ನ್ಯೂಟನ್ನ ಮೊದಲನೇ ಚಲನೆಯ ನಿಯಮವನ್ನು ಜಡತ್ವದ ನಿಯಮ ಎಂದು ಕರೆಯಲಾಗುತ್ತದೆ. 2ನೇ ಹೇಳಿಕೆ, ರಾಕೆಟ್ಗಳ ಉಡಾವಣೆ ಮತ್ತು ಚಲನೆಯು ನ್ಯೂಟನ್ನ 3ನೇ ಚಲನೆಯ ನಿಯಮಕ್ಕೆ ಪ್ರತಿಯೊಂದು ಕ್ರಿಯೆಗೆ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ, ಪ್ರಮುಖ ಉದಾಹರಣೆಯಾಗಿದೆ ಅಂತ ಹೇಳಿದರೆ, ಇಲ್ಲಿ ಆಪ್ಷನ್ ಹೀಗಿದೆ: 1 ಮತ್ತು 2 ಸರಿ, 1 ಮಾತ್ರ ಸರಿ, 2 ಮಾತ್ರ ಸರಿ, 2 ತಪ್ಪು ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. 1 ಮತ್ತು 2 ಸರಿಯಾಗಿರುತ್ತೆ. ಬಾಹ್ಯ ಬಲವು ಪ್ರಯೋಗವಾಗದ ಹೊರತು ಯಾವುದೇ ಕಾಯವು ತನ್ನ ಸ್ಥಿತಿಯನ್ನು ಬದಲಾಯಿಸುವುದಿಲ್ಲ ಎಂಬುದೇ ಜಡತ್ವ. 2ನೇದು ಸರಿ. ರಾಕೆಟ್ನ ಹಿಂಭಾಗದಿಂದ ಅನಿಲವು ವೇಗವಾಗಿ ಹೊರಬರುವುದು ಕ್ರಿಯೆಯಾದರೆ ರಾಕೆಟ್ ಮುಂಭಾಗಕ್ಕೆ ಚಿಮ್ಮುವುದು ಪ್ರತಿಕ್ರಿಯೆಯಾಗಿರ್ತದೆ. ಅಂದರೆ
ಕ್ರಿಯೆಗೆ ಪ್ರತಿಕ್ರಿಯೆ ಮೂರನೇ ನಿಯಮ. ಹಾಗಾಗಿ ಇದು ಸರಿಯಾಗಿರ್ತೈತಿ. 2 ಹೇಳಿಕೆಗಳು ಸರಿ. ನೆಕ್ಸ್ಟ್ ಕ್ವಶನು, ವಿಶ್ವದ ಪ್ರಮುಖ ಪರ್ವತ ಶ್ರೇಣಿಗಳನ್ನು ಅವು ಕಂಡುಬರುವ ಖಂಡಗಳೊಂದಿಗೆ ಅಕ್ಕಪಕ್ಕದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ರೆ, ಪರ್ವತ ಶ್ರೇಣಿ ಈ ಕಡೆ ಖಂಡಗಳನ್ನ ಕೊಟ್ಟಿದ್ದಾರೆ. ಆಂಡೀಸ್ ಪರ್ವತ, ಏಷ್ಯಾ, ರಾಕೀಸ್ ಅಥವಾ ಯುರೋಪ್, ಆಲ್ಪ್ಸ್ ಉತ್ತರ ಅಮೇರಿಕಾ, ಹಿಮಾಲಯ ದಕ್ಷಿಣ ಅಮೇರಿಕಾ ಅಂತಿದೆ. ಆಪ್ಷನ್ ಡಿ 1 ಹಿಮಾಲಯ, ಏಷ್ಯಾ, ಆಂಡೀಸ್ ಇದು ದಕ್ಷಿಣ ಅಮೇರಿಕಾ. ಇದು ಆಪ್ಷನ್ ಎ ಆಗುತ್ತೆ. 4A 3B C 2 D 1. ಹೀಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಆಂಡೀಸ್ ಪರ್ವತ ಶ್ರೇಣಿ ದಕ್ಷಿಣ ಅಮೇರಿಕಾದಲ್ಲಿದೆ. ಇದು ವಿಶ್ವದ ಅತಿ ಉದ್ದವಾದ ಪರ್ವತ ಶ್ರೇಣಿಯಾಗಿದೆ. ರಾಕೀಸ್ ಪರ್ವತ ಶ್ರೇಣಿ ಉತ್ತರ ಅಮೇರಿಕಾದಲ್ಲಿದೆ. ಆಲ್ಪ್ಸ್ ಪರ್ವತ ಶ್ರೇಣಿ ಯುರೋಪ್ ಖಂಡದಲ್ಲಿದೆ. ಸ್ವಿಟ್ಜರ್ಲ್ಯಾಂಡ್ನ ಮುಂತಾದ ದೇಶಗಳ ವ್ಯಾಪ್ತಿ. ಹಿಮಾಲಯ ಪರ್ವತ ಶ್ರೇಣಿ ಏಷ್ಯಾ ಖಂಡದಲ್ಲಿದೆ. ವಿಶ್ವದ ಅತಿ ಎತ್ತರದ ಮೌಂಟ್ ಎವರೆಸ್ಟ್ ಇಲ್ಲಿದೆ. ನೆಕ್ಸ್ಟ್ ಕ್ವಶನ್ನು, ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದ್ರೆ, ಸಂವಿಧಾನದ 324ನೇ ವಿಧಿಯ ಭಾರತೀಯ ಚುನಾವಣಾ ಆಯೋಗದ ಸ್ಥಾಪನೆ ಮತ್ತು ಅಧಿಕಾರಗಳ ಬಗ್ಗೆ ತಿಳಿಸುತ್ತದೆ ಅಂತ ಹೇಳಿದರೆ, 2ನೇ ಹೇಳಿಕೆ ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರಾವಧಿಯು 6 ವರ್ಷಗಳು ಅಥವಾ 65 ವರ್ಷ ವಯಸ್ಸು ಯಾವುದು ಮೊದಲು ಅದು ಆಗಿರುತ್ತದೆ ಅಂತ ಹೇಳಿದರೆ, ಆಪ್ಷನ್ ಹೀಗಿದೆ. ಹೇಳಿಕೆ 1 ಮತ್ತು 2 ಸರಿಯಾಗಿದೆ. ಹೇಳಿಕೆ 1 ಮಾತ್ರ ಸರಿಯಾಗಿದೆ. ಹೇಳಿಕೆ 2 ಮಾತ್ರ ಸರಿಯಾಗಿದೆ. ಹೇಳಿಕೆ 1 ಮತ್ತು 2 ತಪ್ಪಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಸರಿಯಾಗಿ 2 ಸರಿಯಾಗಿವೆ. 2 ಸರಿ. ಭಾರತೀಯ ಚುನಾವಣಾ ಆಯೋಗವು ಒಂದು ಸ್ವತಂತ್ರ ಸಂವಿಧಾನಿಕ ಸಂಸ್ಥೆಯಾಗಿದೆ. ಇವರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಮತ್ತು ಇವರಿಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗಿರುವಷ್ಟೇ ಅಧಿಕಾರ ಮತ್ತು ಭದ್ರತೆ ಇರುತ್ತದೆ. ನೆಕ್ಸ್ಟ್ ಕ್ವಶನ್ನು, ಕಂಪ್ಯೂಟರ್ನ ಪ್ರಮುಖ ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳನ್ನು ಅಕ್ಕಪಕ್ಕದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಹೇಳಿದರೆ, ಕೀಬೋರ್ಡು ಔಟ್ಪುಟ್ ಸಾಧನ, ಮಾನಿಟರ್ ಇನ್ಪುಟ್ ಸಾಧನ ಮತ್ತು ಪ್ಲೋಟರ್ ಇನ್ಪುಟ್ ಸಾಧನ ಅಂತ ಹೇಳಿದರೆ, ಕೀಬೋರ್ಡು ಔಟ್ಪುಟ್ ಅಂತ ಹೇಳಿದರೆ, ಮಾನಿಟರ್ ಔಟ್ಪುಟ್ ಅಂತ ಹೇಳಿದರೆ, ಪ್ಲೋಟರು ಇನ್ಪುಟ್ ಅಂತ ಹೇಳಿದರೆ, ಸ್ಕ್ಯಾನರು ಔಟ್ಪುಟ್ ಸಾಧನ ಅಂತ ಹೇಳಿದರೆ ಆಪ್ಷನ್ ಹೀಗಿದೆ. A2 B1 C4 D3, A2 B4 C1 D3, A1 B2 C4 D3, A3 B1 C4 D2 ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ A2 B1. ಹಾಗಾಗಿ ಕೀಬೋರ್ಡು ಇನ್ಪುಟ್ ಸಾಧನ, ಮಾನಿಟರು ಔಟ್ಪುಟ್ ಸಾಧನ, ಪ್ಲೋಟರ್ ಉತ್ತಮ ಗುಣಮಟ್ಟದ ಇಂಜಿನಿಯರಿಂಗ್ ರೇಖಾಚಿತ್ರ ಮತ್ತು ಬ್ಯಾನರ್ ಪ್ರಿಂಟ್ ಮಾಡಲಿಕ್ಕೆ ಬಳಸ್ತಾರೆ, ಇದು ಔಟ್ಪುಟ್ ಸಾಧನ. ಸ್ಕ್ಯಾನರ್ ಕಾಗದದ ಮೇಲಿರುವ ಚಿತ್ರ ಅಥವಾ ಪಠ್ಯವನ್ನು ಡಿಜಿಟಲ್ ರೂಪಕ್ಕೆ ಬದಲಾಯಿಸುವ ಇನ್ಪುಟ್ ಸಾಧನ. ನೆಕ್ಸ್ಟ್ ಕ್ವಶನ್ನು, ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಇಮ್ಮಡಿ ಪುಲಕೇಶಿಯ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳಿದರೆ, ಹೇಳಿಕೆ 1 ಇಮ್ಮಡಿ ಪುಲಕೇಶಿಯು ಉತ್ತರ ಭಾರತದ ಪ್ರಬಲ ದೊರೆಯಾಗಿದ್ದ ಹರ್ಷವರ್ಧನನನ್ನು ನರ್ಮದಾ ನದಿಯ ದಂಡೆಯ ಮೇಲೆ ಸೋಲಿಸಿದನು ಅಂತ ಹೇಳಿದರೆ, 2ನೇ ಹೇಳಿಕೆ ಇಮ್ಮಡಿ ಪುಲಕೇಶಿಯು ಸಾಧನೆಗಳನ್ನು ವಿವರವಾಗಿ ತಿಳಿಸುವ ಪ್ರಸಿದ್ಧ ಶಾಸನ ಎಂದರೆ ರವಿಕೀರ್ತಿ ರಚಿಸಿದ ಐಹೊಳೆ ಶಾಸನ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಹೀಗಿವೆ. ಹೇಳಿಕೆ 1 ಮತ್ತು 2 ಸರಿ, ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೇಳಿಕೆ 1 ಮತ್ತು 2 ಸರಿಯಾಗಿವೆ. 2 ಸರಿ ಹೇಳಿಕೆಗಳು. ಹರ್ಷವರ್ಧನನನ್ನು ಸೋಲಿಸಿದ ನಂತರ ಇಮ್ಮಡಿ ಪುಲಕೇಶಿಗೆ ಪರಮೇಶ್ವರ ಎಂಬ ಬಿರುದು ಬಂತು. ಕ್ರಿಸ್ತಶಕ 634ರ ಐಹೊಳೆ ಶಾಸನವು ಇದನ್ನು ಸಂಸ್ಕೃತ ಭಾಷೆಯಲ್ಲಿ ಸ್ಪಷ್ಟವಾಗಿ ದಾಖಲಿಸಿದೆ. ನೆಕ್ಸ್ಟ್ ಕ್ವಶನ್ನು, ವಿಟಮಿನ್ಗಳು ಮತ್ತು ಅವುಗಳ ಕೊರತೆಯಿಂದ ಬರುವ ರೋಗಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ, ವಿಟಮಿನ್ ಎ ಕೊರತೆಯಿಂದ ಇರುಳು ಕುರುಡುತನ ರೋಗ ಬರುತ್ತದೆ ಅಂತ ಹೇಳಿದರೆ, ವಿಟಮಿನ್ ಸಿ ಕೊರತೆಯಿಂದ ಮೂಳೆಗಳು ಮೃದುವಾಗುವ ರಿಕೆಟ್ಸ್ ರೋಗ ಬರುತ್ತದೆ ಅಂತ ಹೇಳಿದರೆ, ವಿಟಮಿನ್ ಸಿ ಕೊರತೆಯಿಂದ ಮೂಳೆಗಳು ಮೃದುವಾಗುವ ರಿಕೆಟ್ಸ್ ರೋಗ ಬರುತ್ತದೆ ಅಂತ ಹೇಳಿದರೆ ಆಪ್ಷನ್ ಹೀಗಿದೆ. ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ, ಹೇಳಿಕೆ 1 2 ಸರಿ, ಹೇಳಿಕೆ 1 2 ತಪ್ಪು ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೇಳಿಕೆ 1 ಮಾತ್ರ ಸರಿಯಾಗಿರುತ್ತೆ. ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ಅಗತ್ಯ, ಇದರ ರಾಸಾಯನಿಕ ಹೆಸರು ರೆಟಿನಾಲ್ ಆಗಿರುತ್ತೆ. ಬಿ ತಪ್ಪಾಗಿರುತ್ತೆ. ವಿಟಮಿನ್ ಸಿ ಕೊರತೆಯಿಂದ ಚಿಗುರಿನಿಂದ ರಕ್ತ ಸ್ರವಿಸುವ ಸ್ಕರ್ವಿ ರೋಗ ಬರುತ್ತದೆ, ಆದರೆ ರಿಕೆಟ್ಸ್ ರೋಗವು ವಿಟಮಿನ್ ಡಿ ಕೊರತೆಯಿಂದ ಬರುತ್ತದೆ, ಹಾಗಾಗಿ ಇದು ತಪ್ಪಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್ನು, ಒಂದು ಸರಣಿಯಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ 4 9 16 25 36 ನೆಕ್ಸ್ಟ್ ನಂಬರ್ ಅಂತ ಹೇಳಿದರೆ ನೆಕ್ಸ್ಟ್ ನಂಬರ್ ಇಲ್ಲಿ 49 ಬರುತ್ತೆ. ಯಾಕಂದರೆ ಇದು ಸ್ಕ್ವೇರ್ ಆಗಿರುತ್ತೆ. 2 ಸ್ಕ್ವೇರ್ 3 ಸ್ಕ್ವೇರ್ 4 ಸ್ಕ್ವೇರ್ 5 ಸ್ಕ್ವೇರ್ 6 ಸ್ಕ್ವೇರ್ 7 ಸ್ಕ್ವೇರ್ 49 ಆಗಿರುತ್ತೆ. ಇದು ಸರಿಯಾದ ಉತ್ತರ 49 ಆಗಿರುತ್ತೆ. 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49 ಇದಕ್ಕೆ ಸರಿಯಾದ ಉತ್ತರ
49 ಆಗಿರುತ್ತದೆ. ಫ್ರೆಂಡ್ಸ್, ಇಲ್ಲಿಗೆ ಇವಾಗ ಅಂದರೆ ಇಲ್ಲಿಗೆ ಈ ಕ್ವಶನನ್ನು ಕಂಪ್ಲೀಟ್ ಮಾಡ್ತೀನಿ, ಮುಗಿಸ್ತೀನಿ ಇಲ್ಲಿಗೆ ವಿಡಿಯೋನ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ನೆಕ್ಸ್ಟ್ 50 ಕ್ವಶನ್, ಇದು 55 ಕ್ವಶನ್ ಆಗಿದೆ. ಈಗ 56ರಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ಇದೇ ತರಹ ಎಲ್ಲ ಚಾಪ್ಟರ್ ವೈಸ್ ಕ್ವಶನ್ಗಳನ್ನ ತೊಗೊಂಡು ಅಂದರೆ ಎಕ್ಸಾಮಿಗೆ ಯೂಸ್ಫುಲ್ ಆಗೋ ಥರ ವಿಡಿಯೋ ಮಾಡ್ತಾ ಹೋಗ್ತೀನಿ. ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮ್ಮ ಸ್ಟಡಿ ವಿತ್ MD ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಫ್ರೆಂಡ್ಸ್.